ಶುಭೋದಯ. ನಾನು ಡಾಕ್ಟರ್ ಕೃಷ್ಣಮೂರ್ತಿ. ಮಹಾವತಾರ ಫೌಂಡೇಶನ್ ಒಳಗೆ ನಮಗೆ ಅದ್ಭುತವಾದಂತಹ ಅವಕಾಶ ಕಲ್ಪಿಸ್ಕೊಟ್ಟಿರುವಂತಹ ರಂಗನಾಥ್ ಅವ್ರಿಗೆ ನಮಸ್ಕಾರ ಮಾಡ್ತಾ, ಇಲ್ಲಿ ಭಾಗವಹಿಸಿರೋ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ ಮಾಡ್ತಾ ನಾನು ಎರಡು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಮಗೆ ಇವತ್ತಿನ ದಿವಸ ನನಗೆ ಇಲ್ಲಿ ಕರೆಸಿರೋದು ಯಾತಕ್ಕೆ ಅಂದರೆ, ಈಗ ಒಂದೂವರೆ ತಿಂಗಳಿಂದ ಒಂದು ಅದ್ಭುತವಾದಂತಹ ಒಂದು ಚಿಕಿತ್ಸೆ ಅಂದರೆ ಡ್ರಗ್ಲೆಸ್ ಥೆರಪಿ, ಯಾವುದೇ ರೀತಿಯ ಔಷಧಿಗಳಿಲ್ಲದೆ ಔಷಧೇತರ ಚಿಕಿತ್ಸೆ ಆಗಿರುವಂತಹ, ಪ್ರಪಂಚದೊಳಗೆ 5,000 ವರ್ಷಗಳಿಂದ ಇದು ಪ್ರಚಲಿತದಲ್ಲಿ ಇರುವಂತಹ ಈ ಅದ್ಭುತ ಒಂದು ದಿವ್ಯ ಜ್ಞಾನಕ್ಕೆ ನಾವೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಡಾಕ್ಟರ್ ರಂಗನಾಥ್ ಅವರು ಬಹಳ ಇಚ್ಛೆ, ಬಹಳ ಉತ್ಸುಕತೆಯಿಂದ ಅದನ್ನ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ತಾವು ಕಲ್ತಿದ್ದಾರೆ. ಈಗಾಗಲೇ ಒಂದು ಫ್ರೀ ಕಾರ್ಯಕ್ರಮ ಕೂಡ ಮಹಾವತಾರ್ ಫೌಂಡೇಶನ್ ಒಳಗಡೆ ಮಾಡಿದ್ದಾರೆ, ಸತ್ಯಮೂರ್ತಿ ಅನ್ನೋರನ್ನ ಕರೆಸಿ. ಆದರೆ ನಮ್ಮ ಜನಗಳಲ್ಲಿ ಒಂದು ಕೊರತೆ ನಾನು ನೋಡ್ತಾ ಇದ್ದೀನಿ. ಅದೇನು ಅಂದ್ರೆ, ಎಲ್ಲಿ ನಾವೇನಾರು ಒಂದು ಪೂರ್ಣ ಜ್ಞಾನ ಪಡಿಬೇಕು ಅಂತಂದ್ರೆ ನಾವು ಖರ್ಚು ಮಾಡಲೇಬೇಕಾಗತ್ತೆ. ಎಲ್ಲಾ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಡಾಕ್ಟರ್ನ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು ಅಂತ ಹೋರಾಡ್ತಿರ್ತಾರೆ. ಒಬ್ಬ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೆ 1 ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತ ನಾ ಕೇಳಿದೀನಿ. ಅದನ್ನೇ ಅವನು ಹೈಯರ್ ಸ್ಟಡೀಸ್ ಮಾಡೋರು, MBBS ಮಾಡೋರು ಸಾಲಲ್ಲ. ಅದಕ್ಕೆ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂದ್ರೆ ಅವನು MD ಮಾಡಬೇಕು ಅಥವಾ MS ಮಾಡಬೇಕು, ಸರ್ಜನ್ ಆಗಬೇಕು. ಈ ಒಂದು ವಿಶೇಷವಾದಂತಹ ಕಲಿಕೆಗೆ 2-3 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಸಣ್ಣದಾಗಿರುವಂತಹ ಯಾವ ಒಂದು ಹಣನೂ ಕೂಡ ಖರ್ಚು ಮಾಡದೆ ಮನೆ ಒಳಗಡೆನೆ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳುವಂತಹ ಅದ್ಭುತ ದಿವ್ಯ ಜ್ಞಾನ ಅಂದ್ರೆ ಅಕ್ಯುಪ್ರೆಷರ್. ಅಕ್ಯುಪ್ರೆಷರ್ ಅಂದ್ರೆ ಏನು ಅಂದ್ರೆ, ನಮ್ಮ ದೇಹ ಹೇಗ್ ಮಾಡಿದಾನೆ ಭಗವಂತ ಅಂದ್ರೆ, ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಅಂಗಾಂಗಗಳಲ್ಲೂ ಕೂಡ ಪೂರ್ಣ ಅಂಗ ಇಟ್ಟಿದ್ದಾನೆ. ಈಗ ನಮ್ಮ ಮಖ ತಗೊಂಡ್ರೆ, ನಿನ್ ಮಖ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತಾರೆ, ನಿನ್ ಕಣ್ಣು ನೋಡೋರು ಎಲ್ಲ ಗೊತ್ತಾಗುತ್ತೆ ಅಂತಾರೆ. ಈ ಒಂದು ಮಾತಿನ ಅರ್ಥ ಏನು ಅಂದ್ರೆ, ಪ್ರತಿ ಮಖದ ಒಂದು ಏನು ಅಳತೆ ಇದೆ, ಅಷ್ಟು ಅಳತೆ ಒಳಗಡೆ ನಮ್ಮ ದೇಹನ ಪೂರ್ತಿ ಎಲ್ಲ 12 ಅಂಗಾಂಗಗಳನ್ನ ಅದ್ರೊಳಗಡೆ ಕೂಡಿಸಿಟ್ಟಿದ್ದಾನೆ ಭಗವಂತ. ಅದೇ ತರ ನಮ್ದು ಕಿವಿಗಳು, ಆ ಕಿವಿಗಳಲ್ಲೇ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಇಟ್ಟಿದ್ದಾನೆ. ನಮ್ಮ ತುಟಿಗಳು, ಅದ್ರೊಳಗೆ ಎಲ್ಲ ಅಂಗಾಂಗಗಳನ್ನು ಇಟ್ಟಿದ್ದಾನೆ. ನಮ್ಮ 2 ಕಣ್ಣುಗಳು ಏನಿದೆಯೋ, ಕಣ್ಣು ಗುಡ್ಡೆ, ಅದರೊಳಗಡೆ ಪೂರ್ಣವಾದಂತಹ ಅಂಗಾಂಗಗಳಿದೆ. ನಮ್ಮ ದೇಹದ ಎಲ್ಲ ತಲೆಯಿಂದ ಕಾಲಿನವರೆಗೂ ಇರುವಂತಹ ನಮ್ಮ ದೇಹ ಪೂರ್ತಿ ನೋಡ್ಕೊಂಡ್ರೆ, ನಮ್ಮ ದೇಹದ ಅಂಗನ ಪ್ರತಿ ಬೇರೆ 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 ಜಾಗಗಳಲ್ಲಿ ಕೈಗೆ ಸಿಕ್ಕೋ ಹಂಗೆ ಇಟ್ಟಿದ್ದಾನೆ ಅದನ್ನ. ಅಂದ್ರೆ ಅರ್ಥ ಏನು ಅಂದ್ರೆ, ನಾ ಇದನ್ನೇನ್ ಹೇಳಕ್ ಇಷ್ಟಪಟ್ಟಿದ್ದೀನಿ ಅಂದ್ರೆ, ನಾನು ಅನಾಟಮಿ ವಿವರಿಸ್ತಾ ಇಲ್ಲ. ನಮ್ಮ ದೇಹದಲ್ಲಿ ನಮಗಿರುವಂತಹ ನೋವನ್ನ ಅಥವಾ ಅಂಗದಲ್ಲಿರುವಂತಹ ತೊಂದರೆನ ನಿವಾರಣೆ ಮಾಡ್ಕೋಬೇಕಾದ್ರೆ, ಆ ಒಂದು ಜಾಗನ ಮುಟ್ಕೊಂಡ್ರೆ, ಎಲ್ಲಿ ನಾವೆಲ್ಲೋ ಮೈನ ಸವರ್ಕೋತಾ ಇದ್ರೆ, ನಾವು ಸ್ನಾನ ಮಾಡುವಾಗ ಸೋಪ್ ಹಾಕಿ ಮೈನ ಉಜ್ಜಿಕೊಳ್ಳುವಾಗ ಯಾವುದೋ ಒಂದು ಜಾಗದಲ್ಲಿ ನೋವಾಗುತ್ತೆ ಅಂದ್ರೆ, ಆ ಒಂದು ಜಾಗ ಒಂದು ಅಂಗಕ್ಕೆ ಸಂಬಂಧಪಟ್ಟಿರುತ್ತೆ. ಆ ಅಂಗ ಒಳಗಡೆ ಇರುತ್ತೆ ಅದು. ಆ ಒಂದು, ಈಗ ಡಯಾಬಿಟಿಸ್ ಇರೋರಿಗೆ ಪ್ಯಾಂಕ್ರಿಯಾಸ್ ಅನ್ನೋದು ಹೇಗೆ ಒಳಗಡೆ ನಮ್ಮ ಹೊಟ್ಟೆಯ ಹಿಂಭಾಗದಲ್ಲಿ ಇದೆಯೋ, ಅದು ಕೈಗೆ ಸಿಕ್ಕಲ್ವೋ, ಅದನ್ನ ನಾವು ಬರೀ ಕಾಲು ಮತ್ತು ಕೈಗಳಲ್ಲಿ ನಮ್ಮ ಕೈಗಳನ್ನ ಚೆನ್ನಾಗಿ ಚಪ್ಪಾಳೆ ಹೊಡೆದ್ರೆ, ಜೋರಾಗಿ ನಾವು ಅಲ್ಲಾಡಿಸಿದ್ರೆ ತಕ್ಷಣನೇ ನಮಗೆ ಆ ಒಂದು ಜಾಗದೊಳಗಡೆ ಇದು ಸಿಗ್ತದೆ. ಏನು, ಆ ಒಂದು ಪ್ಯಾಂಕ್ರಿಯಾಸ್ ಅಲ್ಲಿ ಇರುವಂತಹ ತೊಂದರೆ ನಿವಾರಣೆ ಆಗೋಕ್ ಶುರು ಆಗುತ್ತೆ. ಸೊ ಈ ತರ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಏನ್ ಕಲಿಬಹುದು ಅಂತ, ಇದೊಂದು ಸ್ವಲ್ಪ ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ, ಸುಮ್ಮನೆ ಯಾವುದೋ ಪುಸ್ತಕದಲ್ಲಿ ಸಿಕ್ಕೋಲ್ಲ. ಆದ್ರೆ ಅದನ್ನ ಸೂಕ್ತವಾದಂತಹ ಒಂದು ವೈಜ್ಞಾನಿಕ ವಿಮರ್ಶೆ ಮಾಡುವಂತಹ ಒಬ್ಬ ವಿಜ್ಞಾನಿಯಿಂದ ತಿಳ್ಕೊಳ್ಳೋದು ಒಳ್ಳೇದು. ಅದೇ ಒಂದು ಸ್ಥಿತಿನ
ನಿಮಗೆ ರಂಗನಾಥ್ ಸಾರು 6 ಮತ್ತು 7ನೇ ತಾರೀಕು ಮಾಡಿಕೊಟ್ಟಿದ್ದಾರೆ. ಆವತ್ತಿನ ದಿವಸ ಖಂಡಿತವಾಗ್ಲೂ ಪಾಲ್ಗೊಳ್ಳಿ. ಇಲ್ಲಿವರೆಗೆ 10 ಜನ ಹೆಸರು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು 30-40 ಜನ ಇದರೊಳಗಡೆ ಪಾಲ್ಗೊಳ್ತಾರೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಅದಕ್ಕೆ 4,500 ರೂಪಾಯಿ, ಒಂದು ಕೇವಲ 4,500 ರೂಪಾಯಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಇಲ್ಲಿ ತನಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಈ ವಿದ್ಯೆ ಕಲ್ತಿದ್ದೀವಿ. ಆದ್ರೆ ಕೇವಲ ಮನೆ ಬಾಗಿಲಲ್ಲಿ ನಿಮ್ಮ ಮುಂದೆ 4,500 ರೂಪಾಯಿ ಒಳಗಡೆ ನಿಮಗೆ ಈ ಒಂದು ಜ್ಞಾನ 2 ದಿನಗಳಲ್ಲಿ ಸಿಗುತ್ತೆ ಅಂತಂದ್ರೆ, ನಾವು ಇನ್ನೂ 30 ವರ್ಷ ಆದ್ರೂ ಇನ್ನೂ ಕಲಿತಾನೆ ಇದ್ದೀನಿ. ನಾನು ಒಂದು 60-70 ಪುಸ್ತಕಗಳನ್ನ ಇವತ್ತಿನವರೆಗೂ ನಾನು ರೆಫರೆನ್ಸ್ ಮಾಡ್ತಾನೆ ಇರ್ತೀನಿ. ಒಬ್ಬ ಲಾಯರ್ ಆದವನು, ನೀವು ಲಾಯರ್ ಆಫೀಸ್ಗೆ ಹೋದ್ರೆ ಅವ್ರ ಹತ್ರ ಹೋದ ತಕ್ಷಣ ನೋಡೋದೇ ಬೀರುಗಳಲ್ಲಿರುವಂತಹ ಸಾವಿರಾರು ಲಾ ಬುಕ್ಸ್. ಅದ್ರ ಅರ್ಥ ಏನು ಅಂದ್ರೆ, ಅವ್ರು ಎಷ್ಟು ಕಲ್ತ್ರು ಅಲ್ಲಿ ಇದಿಲ್ವೇ ಇಲ್ಲ, ಕಂಪ್ಲೀಟ್ ಆಗೋದೇ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ಈ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ. ಈ ಒಂದು ಪುಸ್ತಕಗಳನ್ನ ಇವತ್ತಿನ ದಿವಸ ಈ ಮೊಬೈಲ್ ಬಂದ್ಮೇಲೆ ಯಾರು ಪುಸ್ತಕನೂ ಓದೋದು ಬಿಟ್ಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ಜ್ಞಾನನ ಪಡೆಯೋದಕ್ಕೆ ನೀವು ಆಕ್ಚುಲಿ ಆನ್ಲೈನಲ್ಲಿ ಕಲಿತ್ರೆ ಏನು ಕಲೀಲಿಕ್ಕಾಗಲ್ಲ. ಯಾಕೆಂದ್ರೆ ಒಂದು ಜಾಗನ ಮುಟ್ಟಿದ್ರೆ ಆ ಜಾಗದಲ್ಲಿ ನೋವಿದೆಯಾ ಅಥವಾ ಅದು ಬಿಸಿ ಇದೆಯಾ ಅಥವಾ ಸ್ವಲ್ಪ ಮೆತ್ತಗಿದೆಯಾ, ಈ ಒಂದು ಭಾವನೆನ ನಾವು ನಮ್ಮ ಅನುಭವದಿಂದ ನಾವು ಕೈಗಳಿಂದ ಮುಟ್ಟಿದಾಗ ನಮಗೆ ತಿಳಿಯುತ್ತಲ್ವಾ. ಅದನ್ನ ಆನ್ಲೈನಲ್ಲಿ ಹೇಗೆ ತಿಳಿಸೋಕೆ ಸಾಧ್ಯ? ಆ ದೃಷ್ಟಿಯಿಂದ ಆನ್ಲೈನಲ್ಲಿ ನೀವು ಏನೇ ಕಲ್ತ್ರು ದಟ್ ವಿಲ್ ಬಿ ಓನ್ಲಿ ಸೂಪರ್ಫಿಷಿಯಲ್. ಅಂದ್ರೆ ಮೇಲೆ ಕಲ್ತಂಗಾಗತ್ತೆ, ಆಳವಾಗಿ ಧ್ಯಾನ ಮಾಡೋಕ್ಕಾಗಲ್ಲ. ಆಳವಾಗಿ ಅಧ್ಯಯನ ಮಾಡಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ 6-7ನೇ ತಾರೀಕು ಹೆಚ್ಚಿನ ಜನ ಪಾಲ್ಗೊಳ್ಳಿ. ಇದ್ರೊಳಗಡೆ ನಾವು ನಮ್ಮ ಜ್ಞಾನನ ಹಂಚೋದಕ್ಕೆ ನಾವು ತಯಾರಿದ್ದೀವಿ. ರಂಗನಾಥ್ ಸಾರು ಪೂರ್ಣವಾಗಿ ಅವರ ಒಂದು ತನು ಮನ ಧನಗಳನ್ನ ಅರ್ಪಿಸ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಧ್ಯಾನಿಗಳು ಕೂಡ ಜ್ಞಾನಿಗಳಾಗಬೇಕು, ಜ್ಞಾನಿಗಳಾಗಿದೆ ಅವರು ಮುಕ್ತಿ ಪಡಿಬೇಕು. ಏನೊಂದು ಈ ಒಂದು ಪತ್ರಿ ಸರ್ ಅವರ ಒಂದು ಉದ್ದೇಶ ಇದೆಯೋ, ಆ ಉದ್ದೇಶನ ನಾವು ಸಫಲ ಮಾಡ್ಬೇಕು ಅಂದ್ರೆ ಇಂಥ ರಂಗನಾಥ್ ಸರ್ ಅಂತ ಅವರು 10 ಜನ ಇವತ್ತಿನ ದಿವಸ ಪ್ರಯತ್ನ ಮಾಡ್ತಿದ್ದೀವಿ. ನೀವು ಕೂಡ ಇದ್ರೊಳಗಡೆ ಪಾಲ್ಗೊಳ್ಬೇಕು ಅಂದ್ರೆ ನೀವು ಕೂಡ ಇದನ್ನೆಲ್ಲ ಕಲ್ತು ನೀವು ಹಂಚಬೇಕು. ಇವತ್ತು ಬೆಳಗ್ಗೆ ಈ ಒಂದು ಯೋಗ ಹೇಳ್ಕೊಡ್ತಾರ, ಅವಾಗ ಹೇಳ್ತಿದ್ರು ಹೆಚ್ಚು ಜನ ಯೋಗ ಕಲಿಸೋರು ಬರಬೇಕು, ದಯವಿಟ್ಟು ನಿಮಗೆ ಯೋಗ ಗೊತ್ತಿದ್ರೆ ಬಂದು ದಯವಿಟ್ಟು ಯೋಗ ಕಲಿಸಿ ಅಂತ. ಅದೇ ತರನೇ ಈ ಒಂದು ಅಕ್ಯುಪ್ರೆಷರ್ ಅನ್ನೋದು ಚೈನಾ ದೇಶದೊಳಗಡೆ ಪ್ರತಿಯೊಬ್ಬರಿಗೂ ಗೊತ್ತದು. ಅದನ್ನ ಕಲ್ತಿರೋದು ನಮ್ಮ ದೇಶದಲ್ಲಿ ಇರುವಂತಹ ಸುಶ್ರುತ ಅನ್ನುವಂತಹ ಒಬ್ಬ ಮಹಾ ಋಷಿ ಮುನಿಗಳಿಂದ ಕಲ್ತಿರೋದು. ಅವರಿಂದ ಕಲ್ತಿರೋಂಥದ್ದು ಇವತ್ತು ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ವಿ. ಆ ನೆಗ್ಲೆಕ್ಟ್ ಮಾಡಿದ್ದು ಬೇರೆ ಬೇರೆ ನಮ್ಮ ಸೌತ್ ಏಷ್ಯಾ ಕಡೆಗೆ ಹೊಟ್ಟೋಯ್ತು. ಚೈನಾ ದೇಶ, ಬಾಂಗ್ಲಾದೇಶ, ಈ ಕಡೆ ಇರುವಂತ ಸಿಲೋನು, ಅದಾದ್ಮೇಲೆ ಇಂಡೋನೇಷಿಯಾ, ಈ ತರ ಪ್ರಪಂಚದೊಳಗೆ ಸಿಂಗಪೂರ್, ಇಲ್ಲೆಲ್ಲದನ್ನು ಕೂಡ ಚೆನ್ನಾಗಿ ಅದನ್ನ ಬಳಸ್ಕೊತಾ ಇದ್ದಾರೆ. ಆದರೆ ನಾವೇ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಅಕ್ಯುಪ್ರೆಷರ್ ಅಂದ್ರೆ ಏನು ಅಂತಾನು ಗೊತ್ತಿಲ್ಲ. ಅಕ್ಕು ಅಂದ್ರೆ ಒಂದು ನೀಡ್ಲ್ ತರ, ಅಂದ್ರೆ ನೀಡ್ಲ್ ಥೆರಪಿ ಅಲ್ಲ ಇದು. ಇದು ಒತ್ತಡ ಚಿಕಿತ್ಸೆ. ನಾವು ಕೇವಲ ಬೆರಳುಗಳಿಂದಾನೆ, ನಮ್ಮ ಕೈಗಳ ನೀಡ್ಲಿದ್ದಂಗಿದೆ, ಬೆರಳುಗಳೆಲ್ಲ ನೀಡ್ಲಿದ್ದಂಗಿದೆ. ಅದನ್ನ ಯಾವ ಜಾಗದಲ್ಲಿ ನೋವಿರುತ್ತೋ ಆ ಜಾಗದಲ್ಲಿ ಒತ್ಕೊಂಡ್ರೆ ನಮ್ಗಿರುವಂತ ಕಾಯಿಲೆ ವಾಸಿ ಆಗುತ್ತೆ ಅಂತ ವಿಚಾರನ, ಇನ್ನು ಹೆಚ್ಚಿನ ವಿಚಾರನ ತಿಳಿಯೋಕೆ ನೀವು 6 ಮತ್ತು 7ನೇ ತಾರೀಕು ಖಂಡಿತ ಪಾಲ್ಗೊಳ್ಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ರಂಗನಾಥ್ ಸರ್ ಕೂಡ ಬಹಳ ಪ್ರಯತ್ನ ಮಾಡಿದ್ದಾರೆ. ಎಷ್ಟು ತರಹ ಮೆಸೇಜ್ ಮಾಡಿದ್ದಾರೆ, ಎಷ್ಟು ತರಹ ವಿಡಿಯೋಸ್ ಕಳಿಸಿದ್ದಾರೆ. ಆದ್ರೂ ಇನ್ನೂ ಜನ ಒಂದು 4,500 ರೂಪಾಯಿ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ, ಈಗಿನ ಕಾಲದೊಳಗಡೆ ಅದಕ್ಕೆ ಬೆಲೆನೇ ಇಲ್ಲ. ಅಂಥದ್ರೊಳಗಡೆ ಜ್ಞಾನ ಪಡೀರಿ ಅಂತ ಹೇಳ್ತಾ, ನನಗೆ ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ರಂಗನಾಥ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಯುಪ್ರೆಷರ್ ಕಾರ್ಯಾಗಾರ ಅಲ್ಲ, ನಮ್ಮ ಗುರುಗಳು ನಿಜಕ್ಕೂ ನೀವು ಎಲ್ಲ ಒಂದೇ ಮಾತಿನಲ್ಲಿ ಅರ್ಥ ಮಾಡಿಸಿದ್ದೀರಾ. ನಮ್ಮ ಗುರುಗಳು ಏನೇನ್ ಬೇಕು, ಇನ್ನು ಏನೇನ್ ಕಲಿಬೇಕು ಎಲ್ಲದನ್ನು ತಗೊಂಡ್ ಬಂದು ನಮಗೋಸ್ಕರ ದೊಡ್ಡ ಮಟ್ಟದಲ್ಲಿ ಈ ತರ ಅರೇಂಜ್ ಮಾಡ್ತಾ ಇದ್ದಾರೆ. ಈಗ ನಾವ್ ಏನೇ ಕಲಿಬೇಕೆಂದ್ರು ಈಗ ಪದೇ ಪದೇ ನಾವು ಹೇಳ್ತಾನೆ ಇರ್ತೀವಿ, ಮತ್ತೆ ಸಹ ರಿಪೀಟ್ ಮಾಡ್ತಾನೆ ಇರ್ತೀವಿ. ಎಷ್ಟೊಂದು ದುಡ್ಡು ಎಲ್ಲೆಲ್ಲೋ ಹೋಗುತ್ತೆ ಬರುತ್ತೆ. ಈಗ ನಿಮ್ಗೆ ಗೊತ್ತಿದೆ ಮಾಸ್ಟರ್ಸ್, ನಾವೆಲ್ಲಾದ್ರೂ ಹೋದ್ವಿ ಟ್ರಿಪ್ಗೆ ಅಂತಂದ್ರೆ, ಇಲ್ಲ ಫಂಕ್ಷನ್ಗೆ ಹೋಗ್ತು ಅಂತಂದ್ರೆ, ಶಾಪಿಂಗ್ ಹೋಗ್ತು ಅಂತಂದ್ರೆ
ಇಲ್ಲ ಆಸ್ಪತ್ರೆಗೆ ಹೋಗ್ತಾ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಆದ್ರೆ ಇಂಥದನ್ನೆಲ್ಲ ನಾವು ಇಷ್ಟು ಅಂತ ಪೇ ಮಾಡಿ ನಾವು ಕಲಿತಾಗ ಅದು ಮನೋರಮಾ ಕೃಷ್ಣಮೂರ್ತಿ ಸರ್ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ. ಎಲ್ಲಾ ಪ್ರತಿಯೊಂದು ವಿಚಾರದಲ್ಲೂ ಅವರು ಪರಿಣಿತಿ ಹೊಂದಿದ್ದಾರೆ. ಅವ್ರ ಕಡೆಯಿಂದ ನಾವು ಕಲಿತಿದೀವಿ ಅಂತಂದ್ರೆ ನಾವು ನಿಜಕ್ಕೂ ಅದೃಷ್ಟವಂತರು. ಅದಕ್ಕೆ ಮಾಸ್ಟರ್ಸ್ ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳೋಣ. ಮಿಸ್ ಮಾಡ್ಕೊಳ್ಳೋದು ಬೇಡ. ಲಿಮಿಟೆಡ್ ಸೀಟ್ಸ್ ಇದೆ. ಈಗ 4ನೇ ತಾರೀಕು ಈಗ ಮೆಸೇಜ್ ಬಂದಿದೆ ಆಗ್ಲೇ. ನಾವು ಆಡಿಯೋ ಮೆಸೇಜ್ ಕಳಿಸಿದೀವಿ. ಲಿಮಿಟೆಡ್ ಸೀಟ್ಸ್ ಇದೆ. ಬೇಗ ಬೇಗನೆ ನೀವು ನೋಂದಣಿ ಮಾಡ್ಕೊಳ್ಳಿ. ಮತ್ತೆ ಈ ಅವಕಾಶ ಸಿಗೋದಿಲ್ಲ ಅಂತ ನನ್ನ ಕಡೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ರೈಟ್. ಚೆಸ್ ಮಾಸ್ಟರ್ಸ್, ಇಷ್ಟುವರೆಗೂ ನಾವು ಕೇಳಿದೀವಲ್ಲ ಸರಿಂದ ಈ ಆಕ್ಯುಪ್ರೆಷರ್ ಪ್ರಾಮುಖ್ಯತೆ ಏನು. ಇದು ನಮ್ಮ ದೇಶದಿಂದ ನಮ್ಮ ಚರಕ ಮಹರ್ಷಿ, ಸುಶ್ರುತ ಮಹರ್ಷಿ ಇವರು ಇದನ್ನು ಸ್ಥಾಪಿತಪಡಿಸ್ತಾರೆ. ಒಂಥರ ಅವರು ಕಂಡಿಟ್ಟಿರೋದು, ಅವರು ಪ್ರವೇಶ ಮಾಡಿರೋದು, ಅವರು ಕೊಟ್ಟಿರೋಂಥ ಈ ಜ್ಞಾನ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಎಷ್ಟು ಪ್ರಾಚುರ್ಯ ಹೊಂದಿದೆ ಅಂದರೆ, ಸಾರ್ ಹೇಳ್ತಾ ಇದ್ರಲ್ಲ, ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳಿಗೆ ಈ ಆಕ್ಯುಪ್ರೆಷರ್ ಗೊತ್ತಿರ್ತದಂತ. ನೋಡಿ, ನಾನು ಬೇರೆ ಕಡೆ ಓದ್ತಾ ಇದ್ದೆ, ಈ ಜರ್ಮನಿ ಅಂತ ಮತ್ತೆ ಈ ಶ್ರೀಲಂಕಾ, ಈ ವಿಧ ವಿಧ ದೇಶಗಳು, ಇಂಡೋನೇಷಿಯಾ ಇಂಥ ಎಲ್ಲ ದೇಶಗಳಲ್ಲಿ, ಚೈನಾ, ಪ್ರತಿ ಒಬ್ಬರು ಮನೆಯಲ್ಲಿ ಪ್ರತಿಯೊಂದು ಒಂದು ಮಗುವಾದ್ರೂ ಅವ್ರ ಮಕ್ಕಳಿಗೆ ಪ್ರತ್ಯೇಕವಾಗಿ ಟೀಚ್ ಮಾಡ್ತಾ ಇದ್ವಿ. ಅವರು ಅಂದರೆ ಸಣ್ಣ ವಯಸ್ಸಿಂದನೇ ಇದು ಪ್ರಾಕ್ಟೀಸ್ ಮಾಡ್ತಾರಂತ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ ನಾವು ಪೂರ್ತಿ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ. ಅಂದರೆ ಒಂಥರ ವಿದೇಶಿಗಳ ಪರಿಪಾಲನೆ ಇಲ್ಲೇ ಆಗಿ ನಮ್ಮ ದೇಶದಲ್ಲಿರುವಂಥ ಈ ಜ್ಞಾನ ಬೇರೆ ಕಡೆ ಹೋಗಿ ಅಲ್ಲಿ ಬೆಳೆಸ್ತಾ ಇದ್ದಾರೆ. ನಾವು ನೋಡಿದರೆ ನಾವು ಯಾವ 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 ಪ್ರಾಡಕ್ಟ್ ಬರುತ್ತೆ, ಯಾವ ಮದ್ದು ಬರುತ್ತೆ, ಯಾವ ಮೆಡಿಸಿನ್ ಬರುತ್ತೆ ಕೊಂಡ್ಕೊಡೋಕೆ ನಾವು ನೋಡ್ತಾ ಇದ್ವಿ. ನೋಡಿದ ಎಷ್ಟು ವ್ಯತ್ಯಾಸ ಇದೆಯೋ. ನಮ್ಮಲ್ಲಿರುವಂಥ ಈ ಶಕ್ತಿಯನ್ನು ಬಳಸ್ಕೊಂಡು ನಾವು ಪ್ರತಿಯೊಂದು ರೋಗವನ್ನು ವಾಸಿ ಮಾಡ್ಕೋಬೋದಂತ ಇಂಥ ಅದ್ಭುತವಾದ ಚಿಕಿತ್ಸೆಗೆ ಬಗ್ಗೆ ಆಕ್ಯುಪ್ರೆಷರ್, ಆಯಿತಾ, ಇದನ್ನು ಕಲಿಸ್ಕೊಂಡು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡು ನಮ್ಮನ್ನು ನಾವು ವಾಸಿ ಮಾಡ್ಕೋಬೋದು ಪ್ರತಿ ವ್ಯಾಧಿಯಿಂದ. ಅದೊಂದೇ ಅಲ್ಲ, ನಮ್ಮಲ್ಲಿ ಈ ಆಕ್ಯುಪ್ರೆಷರ್ ಮುಖಾಂತರ ಎಲ್ಲ ಅಂತಃಸ್ರಾವಿಕ ಗ್ರಂಥಿಗಳು, ಅಂದರೆ ಆಲ್ ಎಂಡೋಕ್ರೈನ್ ಗ್ಲ್ಯಾಂಡ್ ಸಿಸ್ಟಮ್, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಅದು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನೀವು ಏನೇ ಬೇಕಂದ್ರೂ ಸಾಧಿಸ್ಬೋದು. ಒಂದು ಸ್ಟೂಡೆಂಟ್ ಆಗಲಿ, ಒಂದು ವ್ಯಾಪಾರವೇತ್ತ ಆಗಲಿ, ಒಂದು ವ್ಯವಸಾಯದಾರ ಆಗಲಿ, ಪ್ರತಿಯೊಬ್ಬರು ಅವರಿಗೆ ಮೊದಲನೇದು ಪ್ರತಿನಿತ್ಯ ಬಳಸ್ಕೊಂಡಂಥ ಈ ಆಕ್ಯುಪ್ರೆಷರ್ ಪಾಯಿಂಟ್ಸು ಇದೆ. ವ್ಯಾಧಿಗಳಿಗೂ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಅದೇ ರೀತಿಯಲ್ಲಿ ಬ್ರೈನ್ ಪವರ್ನ ಹೆಚ್ಚು ಮಾಡೋಂಥ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ನಾವು ಏನೇ ಗುರಿ ಇಟ್ಕೊಂಡ್ರೆ ಗುರಿ ಸಾಧಿಸೋಕ್ಕೂ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ ಅಲ್ವಾ. ಸಂಬಂಧಗಳು ಬೇಕಂದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಸಕ್ಸಸ್ ಸಾಧಿಸಬೇಕಂದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಇಷ್ಟೆಲ್ಲ ಇರುವಾಗ ಇದನ್ನು ಮರೆತಿ, ಇದನ್ನು ನಿರ್ಲಕ್ಷ್ಯ ಮಾಡಿ ನಾವು ನೋಡ್ತಾ ಇದ್ದೀವಿ, ಅಮೆರಿಕಾದಿಂದ ಇನ್ನೇನು ಬರುತ್ತೆ, ಏನು ಮೆಡಿಸಿನ್ ಬರುತ್ತೆ, ಏನು ಹೊಸ ಮೆಡಿಸಿನ್ ಬರುತ್ತೆ, ಇಲ್ಲ ಅಮೆರಿಕ ಅವರು ಇನ್ನು ಏನು ಹೇಳ್ತಾರೆ ಅಂತ ನಾವು ಕಾಯಿಸ್ಕೊಂಡು ಕೂತ್ಕೊಂಡಿದ್ವಿ. ಇದು ಕರೆಕ್ಟಾ? ಸರಿ, ಜಸ್ಟ್ ಥಿಂಕ್ ಮಾಡಿ, ಯೋಚನೆ ಮಾಡಿ, ನಿಮ್ಗೆ ನೀವೇ ಯೋಚನೆ ಮಾಡಿ. ಭಾರತದಲ್ಲಿ ಹುಟ್ಟಿ ನಮ್ಮ ಜ್ಞಾನವನ್ನು ಬೆಳೆಸ್ಕೊಂಡಿದೆ. ಈ ಜ್ಞಾನ ಎಲ್ಲಿಗೋ ಹೋಗಿ ಅಭಿವೃದ್ಧಿ ಹೊಂದು ಮತ್ತೆ ವಾಪಸ್ ಬರುವಾಗ ಅವಾಗ ನಮ್ಗೆ ಅನಿಸ್ತದೆ, ಓ ಇದು ನಾನು ಕಲಿಬೇಕು ಅಂತ. ಅದಕ್ಕೆ ಮುಂಚೆನೇ ನಮ್ಮ ವೇದಗಳಲ್ಲಿ, ನಮ್ಮ ಎಲ್ಲ ಗ್ರಂಥಗಳಲ್ಲಿ ಅತಿ ಸ್ಪಷ್ಟವಾಗಿ ಪೂರ್ಣವಾಗಿ ಕೊಟ್ಟಿದ್ದಾರೆ. ಇದನ್ನು ಅವ್ರು ತಗೊಂಡೋಗಿ ಅವ್ರು ಬೆಳೆಸ್ಕೊಂಡು ಅವ್ರು ಮತ್ತೆ ತಿರ್ಗಾ ನಮಗೆ ಕೊಡ್ತಾರೆ, ನಮಗೆ ಮಾರಾಟ ಮಾಡ್ತಾರೆ. ಗೊತ್ತಿದೆಯಾ? ಅಂದರೆ ನೀವು ಮಾರಾಟ ಮಾಡೋವರೆಗೂ ವೆಯ್ಟ್ ಮಾಡ್ತೀರಾ, ವೆಯ್ಟ್ ಮಾಡಿ, ಮುಂದಿನ ದಿವಸದಲ್ಲಿ ಬರುತ್ತೆ ಆಕ್ಯುಪ್ರೆಷರ್ ಇಂಥದ್ದು ಮಾಡಿದರೆ ಇಂಥದ್ದು ಆಗತ್ತೆ ಅಂತಂದರೆ ತಕ್ಷಣ ಹೋಗಿ ಹಾಸ್ಪಿಟ್ಲ್ಗೆ ಹೋಗ್ತೀರಾ. ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನೆನ್ಪಿಟ್ಕೊಳ್ಳಿ. ಅಲೋಪತಿ ಹಾಸ್ಪಿಟ್ಲ್ ಏನಾದರೂ ಆಕ್ಯುಪ್ರೆಷರ್ ಇಂದ ಇದಾಗತ್ತೆ ಅಂತಂದರೆ ಅಲ್ಲಿ ನೀವು 10,000 ಕೊಟ್ಟು ಟ್ರೀಟ್ಮೆಂಟ್ ತೊಗೊಂಡೋಕ್ಕೆ ರೆಡಿ ಇರ್ತೀರಾ. ಇದನ್ನು ಬರ್ಕೊಂಡು ಇಟ್ಕೊಳ್ಬೇಕಂದ್ರೆ. ಅದೇ ಒಂದು ಸರ್ ಡಾಕ್ಟರ್ CS ಕೃಷ್ಣಮೂರ್ತಿ ಸರ್ ಬರ್ತಾ ಇದ್ದಾರೆ, ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅತಿ ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಬೆಲೆದಲ್ಲಿ ಅಂದರೆ ನೀವು ಬರೋದಿಲ್ಲ. ಯಾಕೆ ಅಂತಂದರೆ ಇದು ನಮ್ಮ ಜ್ಞಾನಕ್ಕೆ ನಮ್ಮ ಬೆಲೆ ಇಲ್ಲ. ಅದೇ ಒಂದು ಅಲೋಪತಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೆಸರುಗಾರ ಮಾರ್ಪಾಡು ಮಾಡಿ, ವಿಧಾನ ಮಾರ್ಪಾಡು ಮಾಡಿ, ಅದರ ಟೈಟಿಲ್, ಲೇಬಲ್, ಬ್ರ್ಯಾಂಡಿಂಗ್ ಮಾಡಿ ಕೊಟ್ಟರೆ, ಓ ಇದೇನೋ ದೊಡ್ಡ ಮದ್ದು ಬಂದಿದಂತಪ್ಪ, ದೊಡ್ಡ ಒಂದು ಕಾಯಿಲಕ್ಕೆ ಒಂದು ಒಳ್ಳೆ ಮೆಡಿಸಿನ್ ಸಿಕ್ತಂತ, ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅವರು ಫಸ್ಟ್ ಫ್ರಂಟ್ ಟೇಬಲಲ್ಲೇ, ರಿಸೆಪ್ಷನ್ ಟೇಬಲಲ್ಲೇ ಕಟ್ಸ್ಕೊಳ್ತಾರೆ.
5,000 ಇಲ್ಲಿ ಕಟ್ಬಿಟ್ಟು ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರು ಕೊಡೋದು ಇದೆ, ಆಯ್ತಾ. ಮುಂದಿನ ದಿವಸ ಬರತ್ತೆ, ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇದು ಬರೋದು ಗ್ಯಾರಂಟಿ. ಯಾಕಂದ್ರೆ ಈಗಾಗಲೇ ಇವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅಂತ, ನವೀನ ವೈದ್ಯದಲ್ಲಿ ಪ್ರಾಕ್ಟೀಸ್ ಮಾಡೋಂಥ ಎಲ್ಲ ಪದ್ಧತಿಗಳು ಒಂದೊಂದೊಂದು ಫೇಲ್ ಆಗ್ತಾ ಇದೆ, ಆಯ್ತಾ. ಈಗಾಗಲೇ ಫೇಲ್ ಆಗಿದೆ. ನಂಬಿಕೆ ಹೋಗೋದೊಂದು, ಅಡ್ಡ ಪರಿಣಾಮಗಳಿಗೊಂದು, ಸರಿಯಾದ ರೀತಿಯಲ್ಲಿ ವಾಸಿ ಆಗೋದಂತ ಇನ್ನೊಂದು, ಅನೇಕ ಆರ್ಥಿಕ ನಷ್ಟ, ಆರೋಗ್ಯ ನಷ್ಟ, ಕುಟುಂಬ ಅಶಾಂತಿ ಇವೆಲ್ಲ ಹೆಚ್ಚಾಗ್ತಾ ಹೋಗ್ತಾ ಇದೆ ಈಗ ಇರುವಂಥ ನವೀನ ಪದ್ಧತಿಗಳಿಂದ. ಅವಾಗ ಅವರು ಸಹ ಇದನ್ನು ತಗೊಂತಾರೆ, ಮತ್ತೆ ಅವ್ರು ರೆಡಿ, ಎವ್ರಿಥಿಂಗ್ ಅವ್ರು ತಗೊಂತಾರೆ, ಮಾರ್ಕೆಟ್ ಮಾಡ್ತಾರೆ. ನಾವು ಮಾರ್ಕೆಟ್ ಮಾಡಲ್ಲ, ಹೇಳ್ತೀವಿ ಬಂದು ನೀವು ಸ್ವಂತ ವೈದ್ಯರಾಗ್ರಿ, ನಿಮ್ಮ ಮನೆಗೆ ನೀವು ವೈದ್ಯರಾಗ್ರಿ ಅಂತ ಒಂದು ಸಂಕ್ಷಿಪ್ತವಾಗಿ, ಇಲ್ಲಾಂದರೆ ಒಂಥರ ಮಧುರವಾಗಿ ಹೇಳ್ತಾ ಇದ್ವಿ, ಸುಮಧುರವಾಗಿ ಹೇಳ್ತಾ ಇದ್ವಿ. ಅವರು ಆಗ ಹೇಳಲ್ಲ, ಒಂದೇ ಒಂದು TV ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ, ಇಂಥ ವ್ಯಾಧಿಗೆ ಇಂಥ ಅದ್ಭುತವಾದ ಚಿಕಿತ್ಸೆ ಬಂದಿದೆ, ಬಂದ್ಬಿಡಿ ಅಂತಂದರೆ ಎಲ್ಲರೂ ಓಡೋಗ್ತಾರೆ. ಯಾಕಂದರೆ ಅಲ್ಲಿ ಒಳ್ಳೆ ಬ್ರ್ಯಾಂಡಿಂಗ್, ಒಳ್ಳೆ ಟೈಟಿಲ್, ಒಳ್ಳೆ ಏನಂದರೆ ಕಲರ್ಫುಲ್ಲಾಗಿ ಕೊಡ್ತಾರೆ. ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ಈಗಾಗಲೇ ಅಟ್ಲೀಸ್ಟ್ ಈಗ ನಾನು ಹೇಳ್ತಾ ಇದ್ದೀವಿ, ನೆನಪಿಟ್ಕೊಳ್ಳಿ. ಅಷ್ಟು ಪರಿಸ್ಥಿತಿ ಬರೋದು ಬೇಡ, ಆ ಪರಿಸ್ಥಿತಿ ನಾವು ಹೋಗೋದು ಬೇಡ. ಮತ್ತೇನು ಮಾಡಬೇಕು? ಬಂದು ಕಲಿಬೇಕು. ಓಕೆ, 2 ದಿವಸ ಕೂತ್ಕೊಂಡು ಸ್ಟೂಡೆಂಟ್ ಆಗಿ, ವಿದ್ಯಾರ್ಥಿ ಆಗಿ ಚೆನ್ನಾಗಿ ಕೂತ್ಕೊಂಡು ಶ್ರದ್ಧೆ, ಸಬೂರಿ, ಕಾನ್ಸಂಟ್ರೇಷನ್, ಏಕಾಗ್ರತೆ, ನಿಮ್ಮ ನೆನಪಿನ ಶಕ್ತಿ ಆ್ಯಕ್ಟಿವೇಟ್ ಮಾಡಿಕೊಂಡು, ಸ್ಮರಣ ಮುದ್ರೆ ಇಟ್ಕೊಂಡು, ಜ್ಞಾನ ಮುದ್ರೆ ಹಾಕ್ಕೊಂಡು ಕೂತ್ಕೊಂಡು ಅವ್ರು ಹೇಳೋದೆಲ್ಲ ಬರ್ಕೊಂಡು, ಅವ್ರು ಹೇಳೋದೆಲ್ಲ ಪಾಯಿಂಟ್ ನೋಟ್ ಮಾಡಿಕೊಂಡು ಮನೆಗೆ ಹೋಗಿ ಮಕ್ಕಳಿಗೆ, ನಿಮ್ಮ ಹೆಂಡತಿ ಹಸ್ಬೆಂಡ್ಗೆ, ನಿಮ್ಮ ತಂದೆ ತಾಯಿಗೆ ಅದೇ ದಿವಸದಿಂದ ಇವತ್ತು ನಾಳೆ ಕಲಿಸ್ಕೊಂಡ್ರೆ ನಾಡಿದಿಂದನೇ ನೀವೇ ಒಂದು ವೈದ್ಯರಾಗಿ ರೂಪಾಂತರ ಹೊಂದಿ, ನೀವೇ ಒಂದು ವೈದ್ಯರಾಗಿ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತಾ ಹೋಗಿ. ಬೇಕಂದ್ರೆ ರಿಸಲ್ಟ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಳೋದು ಅಂದರೆ ಏನೋ ಪದಗಳಲ್ಲಿ ಹೇಳ್ಬೋದು, ನೀವು ನಿಜವಾದ ಅನುಭವ ನೀವು ಅನುಭವಿಸಬಹುದು. ಇದರಿಂದ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿದ ಮೇಲೆ 3ನೇ ದಿನನೇ ನಿಮ್ಮಲ್ಲಿ ಪೂರ್ತಿ ಬದಲಾವಣೆ ಆಗಿರ್ತದೆ. ನಿಮ್ಮ ಒಳಗಡೆ ನಿಮ್ಗೆ ಗೊತ್ತಿಲ್ಲದೆ ನಾನು ಒಂದು ವೈದ್ಯರು ಆಗ್ಬೋದಲ್ಲಪ್ಪ, ಏನು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಯಾವ ವೈದ್ಯರ ಹತ್ರ, ಯಾವ ಹಾಸ್ಪಿಟ್ಲಲ್ಲಿ ಕ್ಯೂ ಲೈನಲ್ಲಿ, ಆ ಲೈನಲ್ಲಿ ಕೂತ್ಕೊಳ್ಳೋದು ಬೇಕಾಗಿಲ್ಲ ಅಂತ ನಿಮಗೆ ಮನವೊಲಿಕೆ ಬರುತ್ತೆ. ಬೇಕಂದ್ರೆ ಬರೆದಿಟ್ಕೊಳ್ಳಿ. ಅಂದರೆ ನಾವು ಕಲಿಬೋದಾ, ನಾವು ಓದಿಲ್ಲ, ಇಲ್ಲ ನಾವು ಕಲಿಬೋದಾ, ನಮಗೆ ಎಜುಕೇಷನ್ ಗೊತ್ತಿಲ್ಲ, ಅದಕ್ಕೆ ಯಾವುದು ಆ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೆನ್ಪಿಟ್ಕೊಳ್ಳಿ, ಇದು ಪ್ರತಿಯೊಬ್ಬರು ಕಲಿಯಬಹುದು. ಯಾಕಂದರೆ ಇದರಲ್ಲಿ ಏನಿದೆ, 2 ಹಸ್ತಗಳು, ಆ ಹಸ್ತದಲ್ಲಿರುವಂಥ ಯಾವ ಬಿಂದುಗಳು ಏನು ಕೆಲಸ ಮಾಡ್ತವೆ. ಓಕೆ, ಯಾವ ವ್ಯಾಧಿನ ಯಾವ ಬಿಂದುಗಳು ಒತ್ತಡ ಕೊಟ್ಟು ಗುಣಪಡಿಸ್ಕೋಬೋದು ಅಂತಾದರೆ, ನಿಮ್ಮ ದೇಹ ಒಳಗಡೆ ಎಷ್ಟು ಎನರ್ಜಿ ಚಾನಲ್ಸ್ ಇದೆ, ಅನಾಟಮಿ ಹೇಗಿದೆ, ಅದು ಬೇಸಿಕ್ಸಿಂದ ಹೇಳ್ತಾ ಬರ್ತಾರೆ ಸರ್. ಈ ರೀತಿಯಲ್ಲಿ ಮಾಡುವಾಗ ಸ್ನೇಹಿತರೆ, ನೀವು 2 ದಿವಸ ಕಂಪ್ಲೀಟ್ ಮಾಡಿಕೊಂಡು 3ನೇ ದಿವಸ ಹೋಗೋಕ್ಕೆ ನಿಮ್ಮ ಮೈಂಡಲ್ಲಿ, ನಿಮ್ಮ ಮೆದುಳಲ್ಲಿ ಎಷ್ಟೋ ಪರಿಣಿತಿ ಹೊಂದಿರ್ತದೆ, ಒಂಥರ ಬದಲಾವಣೆ. ನಿಮ್ಮ ಮೇಲೆ ನಿಮಗೆ ತುಂಬ ನಂಬಿಕೆ ಹೆಚ್ಚಾಗತ್ತೆ. ಎಸ್, ಏನೇ ಬಂದರೂ ಇವಾಗಿಂದ ಈ ರೀತಿಯಲ್ಲಿ ನಾನು ಈ ಪಾಯಿಂಟ್ ಒತ್ಕೊತೀನಿ. ಅಲ್ಲಿ ಏನಾದರೂ ನೋವು ಜಾಸ್ತಿ ಇದ್ದರೆ, ಅಡೆತಡೆ ಇದ್ದರೆ, ಎಸ್ ಈ ಥರ ವ್ಯಾಧಿ ಇರ್ಬೋದು. ಅದನ್ನು ಗುಣಪಡಿಸ್ಕೊಳ್ಳೋದು ಹೇಗೆ? ನಾವು ಯಾವುದೋ ಹಾಸ್ಪಿಟ್ಲಿಗೆ ಓಡೋದಾಗಲ್ಲ, ಅಲ್ಲೇ ಕೂತ್ಕೊಂಡು ಎಲ್ಲಿ ನೀವು ಐಡೆಂಟಿಫೈ ಮಾಡ್ತಿರೋ ಪ್ರಾಬ್ಲಮ್ಮು, ಅಲ್ಲೇ ಕೂತ್ಕೊಂಡು ಅದೇ 2 ಕೈಗಳು, ಹಸ್ತಗಳು ಉಪಯೋಗಿಸ್ಕೊಂಡು ಅಲ್ಲೇ ನೀವು ವಾಸಿ ಮಾಡ್ಕೊಳ್ಳೋದು, ಮತ್ತೆ ಎಲ್ಲೋ ಹೋಗ್ಬೇಕಾಗಿಲ್ಲ. ವ್ಯಾಧಿ ಅಂತ ಅರ್ಥ ಆದಮೇಲೆ, ಅದೇ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನಿಮ್ಮ 2 ಕೈಗಳಲ್ಲೇ ಅರ್ಥ ಆಗಿದ್ಮೇಲೆ, ನಿಮ್ಮ ದೇಹದಲ್ಲಿ ಏನೇ ತೊಂದರೆ, ಮಾನಸಿಕ ದೈಹಿಕ ತೊಂದರೆ ಇದ್ದರೆ ಅರ್ಥ ಆಗಿದ ಮೇಲೆ ತಕ್ಷಣ ಅಲ್ಲೇ ಪರಿಹಾರ ಮಾಡ್ಕೊಂಡು ಮತ್ತೆ ದೂರ ಹೋಗೋದು ಮನೆಯಿಂದ ಒಂದು ಸ್ಟೆಪ್ಪು ಒಂದು ಹೆಜ್ಜೆ ಮುಂದಕ್ಕೆ ಇಡೋದು ಬೇಕಾಗಿಲ್ಲ, ಅಲ್ಲೇ ಕೂತ್ಕೊಂಡು ಅಲ್ಲೇ ವಾಸಿ ಮಾಡ್ಕೊಳ್ಳೋದು. ನೋಡಿ, ಇಂಥ ಮಹತ್ವವಾದ ಜ್ಞಾನ, ಈ ಒಂದು ವಿಜ್ಞಾನ ನಾವು ಕಲಿಯೋಕ್ಕೆ ಅವಕಾಶ ಅವ್ರು ಕೊಡ್ತಾ ಇದ್ದಾರೆ. ಅವ್ರಿಗೂ ನಾವು ಪದೇ ಪದೇ ಧನ್ಯವಾದ ತಿಳಿಸ್ತಾ, ಈ ಅವಕಾಶವನ್ನು ಪ್ರತಿಯೊಬ್ಬರು ಬಳಸ್ಕೋಬೇಕಂತ ನನ್ನಿಂದ ನಿಮ್ಗೆಲ್ಲರಿಗೊಂದು ವಿನಂತಿ ಮಾಡ್ತಾ ಇದ್ದೀನಿ, ಸಜೆಷನ್ ಮಾಡ್ತಾ ಇದ್ದೀನಿ, ಸಲಹೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೆಡ್ಸ್ ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಇಷ್ಟೊಂದು ಸ್ಪಷ್ಟವಾಗಿ, ತುಂಬಾ ಆಳವಾಗಿ ನಮ್ಗೆ ಅರ್ಥ ಮಾಡಿಸಿದೀರಾ ನಮ್ಮ ಕೃಷ್ಣಮೂರ್ತಿ ಸರ್, ಗುರೂಜಿ. ಇದಕ್ಕಿಂತಲೂ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಯ್ತು ಗುರೂಜಿ. ಅಂದ್ರೆ ನಾವು ಕಲ್ತ್ರೆ ನಾವು ಮುಂದಿನ ಪೀಳಿಗೆಗೆ, ನಮ್ಗೆ ಅಷ್ಟೇ ಸೀಮಿತ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಕಲಿಸ್ತೇವೆ, ಮತ್ತೆ ಬಿಟ್ಟು ಹೋಗ್ತೇವೆ ಕೂಡ. ಇಷ್ಟೆಲ್ಲಾ ಪ್ರಯತ್ನ ಯಾಕೆ ಮಾಡ್ತಾ ಇದೀವಿ, ಪದೇ ಪದೇ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವೆಲ್ಲ ಮಾಸ್ಟರ್, ನಾವೆಲ್ಲ ಕೂಡ ಕಲಿಬೇಕು, ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋವಂತಹ
ಒಂದು ದೃಷ್ಟಿ, ಅದ್ಭುತವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಾಸ್ಟರ್ಸ್. ಥ್ಯಾಂಕ್ ಯು. ಇಲ್ಲಿ ನಾನು ಒಂದೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಪತ್ರಿ ಸರು ಪ್ರತಿ ಸತಿ ಎಲ್ಲಾರು ಹೋದಾಗ ಅವ್ರಿಗೆ ಎಲ್ಲಾ ಕಡೆಯಲ್ಲೂ ಎಲ್ಲಾರ್ದುನು ಕರ್ಮನ ಆ, ತಾವು ತಗೊಳ್ತಾ ಇದ್ರು. ಪ್ರತಿಯೊಬ್ಬರ ಕಷ್ಟನ ನೋವುಗಳನ್ನ ಅವ್ರು ತಗೊಳ್ತಾ ಇದ್ರು. ಅವ್ರು ಆಕ್ಚುಲಿ ಅವ್ರ ಮಾತಿನ ಮೂಲಕ ಹೇಳ್ತಿದ್ರು ಕೂಡ ಅವ್ರ ನೆಗೆಟಿವ್ ಎನರ್ಜೀಸ್ ಎಲ್ಲ ಇವರು ಅಬ್ಸರ್ವ್ ಮಾಡ್ಕೊಳ್ತಾ ಇದ್ರು. ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂತ ಕೇಳಿದ್ರೆ ದೇವರು ನಮ್ಮ ನೆಗೆಟಿವ್ ಎನರ್ಜೀಸ್ ನಮ್ಮ ಕರ್ಮನ ತಗೊಳ್ತಾನೆ ಅಂತ. ಅದೇ ತರ ದೇಹದಲ್ಲಿದ್ದಂತಹ ಒಬ್ಬರು ದೇವರು ಅಂತಂದ್ರೆ ಪತ್ರಿಜಿ ಅವ್ರೇನು ಮಾಡೋದು, ಅವ್ರು ಬಂದಾಗ ನಾವು ಅವ್ರ ಕಾಲಗಳನ್ನೆಲ್ಲ ಒತ್ತುತ್ತಾ ಇದ್ವಿ. ಅವ್ರ కాళ్ళಗಳನ್ನು ఒత్తుసుకుండగా ನನಗೆ ఒళ్ళంతా నొప్పయిందయ్య, ಆಕೆ చూడు ఏం చేస్తున్నావు ಅಂತ ಹೇಳ್ಬಿಟ್ಟು ಅವ್ರು ಬಹಳ ಬಿಸಿ ಬಿಸಿ ಸ್ನಾನ ಮಾಡ್ತಿದ್ರು. ಯಾಕಂದ್ರೆ ಅಷ್ಟು ಮೈ ನೋವಾಗೋದು. ಆಗ ಅವ್ರ ಕಾಲುಗಳನ್ನು ಒತ್ತುವಾಗ ನಾನು ಅಕ್ಯುಪ್ರೆಷರ್ ಥೆರಪಿಸ್ಟ್ ಆಗಿ ಅವ್ರಿಗೆ ಒಂದ್ಸತಿ ಹೇಳಿದೆ, ಸರ್ ಇಲ್ಲಿ ಈ ಜಾಗದೊಳಗಡೆ ನಿಮ್ಗೆ ಇದೆಲ್ಲದನ್ನು ಬರೀ ಬೆರಳಿನ ಕಾಲಿನ ಬೆರಳುಗಳನ್ನ ಸುಮ್ಮನೆ ರಬ್ ಮಾಡ್ಕೊಳ್ತಾ ಇದ್ರೆ ಸಾಕು, ಅದಕ್ಕೆ ಮಸಾಜ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಮೈ ನೋವೆಲ್ಲ ಹೋಗುತ್ತೆ, ಬ್ರೈನ್ ಆಕ್ಟಿವೇಟ್ ಆಗುತ್ತೆ ಅಂತ. ಅದಕ್ಕೆ ಅದೇನ್ చేస్తావో చెయ్యి ಅಂತ ಕೂತ್ಕೊಂಡ್ ಬಿಡೋರು, ಕೊಟ್ಟು ಬಿಡೋರು ಕಾಲಗಳನ್ನ. ಅಂದ್ರೆ ಅರ್ಥ ಏನಂದ್ರೆ ಅಕ್ಯುಪ್ರೆಷರ್ ಅನ್ನೋದು ಪ್ರತಿಯೊಬ್ಬರಿಗೂ ತಲುಪುತ್ತೆ. ಅದನ್ನ ಯಾರು ಬೇಕಾದ್ರೂ ಅದನ್ನ ಅಳವಡಿಸ್ಕೋಬಹುದು. ಚೈನಾ ದೇಶದೊಳಗಡೆ ಬೇರ್ ಫುಟ್ ಡಾಕ್ಟರ್ಸ್ ಅಂತ ಕರೀತಾರೆ. ಪ್ರತಿಯೊಬ್ರು ಬರಿಗಾಲಲ್ಲೇ ನಡಿಬೇಕು ಅಂತಾರೆ. ಬರಿಗಾಲ ನಡೆಯುವಂತ ರೈತನಿಗೆ ಯಾವ್ದು ಕಾಲೇ ಬರಲ್ಲ. ಅವ್ನು ಯಾವ್ದು ಈಗ ಚಪ್ಪಲಿ ಹಾಕೋತಾರೆ. ಹಿಂದಿನ ಕಾಲದಲ್ಲಿ ಹೊಲಗಳಿಗೆ ಹೋಗ್ಬೇಕಾದ್ರೆ ಬರಿಗಾಲ ನಡೆಯೋರು. ಆ ದೃಷ್ಟಿಯಿಂದ ಅವರು ಬೇಕಾದಷ್ಟು ಎನರ್ಜಿ ಬರೋದು. ಯಾಕಂದ್ರೆ ಕಲ್ಲುಗಳನ್ನು ತುಳ್ಕೊಂಡು ಹೋಗೋರು. ಆ ಕಲ್ಲುಗಳನ್ನು ತುಳಿದಾಗ ಅಕ್ಯುಪ್ರೆಷರ್ ಆಗೋದು. ಸೊ ಈ ತರ ನಾನಾ ಅವಕಾಶಗಳಿದೆ. ಖಂಡಿತವಾಗ್ಲೂ ಇದನ್ನೆಲ್ಲ ತಿಳಿಸೋದಕ್ಕೆ 6-7ಕ್ಕೆ ನೀವೆಲ್ಲ ಪಾಲ್ಗೊಂಡ್ರೆ ನಾ ಇನ್ನೂ ಹೆಚ್ಚಿನ ವಿಚಾರ ಹೇಳೋಕ್ಕಾಗತ್ತೆ. ಆ ದೃಷ್ಟಿಯಿಂದ ದಯವಿಟ್ಟು ನೀವೆಲ್ಲ ಇದನ್ನ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು. ಇದು ಹೇಗಾಗಿದೆ ಸರ್, ಆಕ್ಚುಲಿ ನಮ್ಮ ದೇಶದಲ್ಲಿ ಹುಟ್ಟಿ ಈ ಜ್ಞಾನ ಇಷ್ಟು ವಿಸ್ತಾರವಾಗಿ ಆ ಜ್ಞಾನ ಇರುವಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಹೇಗಂದ್ರೆ ಒಂದು ಮೀನು ಸಮುದ್ರದಲ್ಲಿ ಇರ್ತದಂತ, ಅದಕ್ಕೆ ನೀರು ಬೆಲೆ ಗೊತ್ತಾಗಲ್ಲ ಅಂತ. ಸಮುದ್ರದಲ್ಲಿ ಇರ್ತದೆ, ನೀರಂದ್ರೆ ಯಾವುದು, ನೀರಂದ್ರೆ ಏನು ಅಂತ ಅದೇ ಕ್ವಶನ್ ಮಾಡ್ಕೊಂತದೆ, ಅಂದ್ರೆ ಅದು ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿ ಇಷ್ಟು ಅಪಾರ ಜ್ಞಾನ ಇರುವಂತ ಈ ದೇಶದಲ್ಲಿ ಇಲ್ಲಿ ನಮ್ಗೆ ಈ ಜ್ಞಾನದ ಬಗ್ಗೆ ಅರಿವಿಲ್ಲ, ಈ ಜ್ಞಾನದ ಬಗ್ಗೆ ಪ್ರಾಮುಖ್ಯತೆ ಗೊತ್ತಿಲ್ಲ, ಈ ಜ್ಞಾನ ಅನ್ನೋದು ಅಳವಡಿಸ್ಕೊಂಡಿಲ್ಲ. ಅಂದ್ರೆ ಒಂದು ಈ ಮೀನು ಎಕ್ಸಾಂಪಲ್ ಕರೆಕ್ಟ್ ಅಂತ ಅನ್ಸ್ತದೆ ನನಗೆ. ಹಿತ್ತಲ್ ಗಿಡ ಮದ್ದಲ್ಲ ಅಂತ. ಆ ರೀತಿಯಲ್ಲಿ ಕರೆಕ್ಟ್, ಅದೊಂದು ಎಕ್ಸಾಂಪಲ್. ಸೊ ಈಗ ಸಾರ್ ಹೇಳ್ತಾ ಇದ್ರಲ್ಲ, ಪತ್ರಿ ಸರ್ ಪ್ರತಿ ಸೆಷನ್ಗೆ ಹೋಗಿ ಬಂದ್ಮೇಲೆ ಅಲ್ಲಿ ಅನೇಕ ಬಂದಿರ್ತಾರೆ, ಅವ್ರವ್ರ ಸಮಸ್ಯೆಗಳಿಂದ ಬಂದಿರ್ತಾರೆ. ಒಂದು ಭೌತಿಕ ಮಾನಸಿಕ ಸಮಸ್ಯೆಗಳು ಅವ್ರ ಕೈ ಕೊಡ್ತಾ ಇರ್ತಾರೆ. ಆ ಕೈ ಕೊಡುವಾಗ ಏನಾಗುತ್ತೆ ಗೊತ್ತಾ, ಸುಮ್ಮನೆ ಆಗಲ್ಲ. ಕೈ ಕೊಟ್ಟ ತಕ್ಷಣವೇ ಆ ಕೈಯಿಂದ ಈ ಕೈಗೆ ಆ ನೆಗೆಟಿವ್ ಶಕ್ತಿ ಪ್ರಸಾರ ಆಗ್ಬಿಡ್ತದೆ. ಅವರಲ್ಲಿರುವಂಥ ಕಷ್ಟ ಕರ್ಮ ಇಲ್ಲಿ ಪ್ರಸಾರ ಆಗತ್ತೆ. ಆ ರೀತಿಯಲ್ಲಿ ಪತ್ರಿ ಸರ್ ಅನೇಕರ ಆ ಕರ್ಮಗಳು ಸ್ವೀಕಾರ ಮಾಡ್ತಾ ಇದ್ರು. ತಕ್ಷಣವೇ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾ ಇದ್ರು ಗೊತ್ತಾ, ನಾನು ಎಷ್ಟೋ ಸರಿ ಭೇಟಿ ಮಾಡುವಾಗಲ್ಲ ಇದೇ ಆಗೋದು. ಸೊ ಅಲ್ಲಿ ಹೋದ್ಮೇಲೆ ಎಲ್ಲರನ್ನು ಕರೆಸಿ ಕೈ ಕಾಲು ಪೂರ್ತಿ ಶರೀರವನ್ನು ಪ್ರತಿಯೊಂದು ಬಿಂದು ಒತ್ತಿಸ್ತಾ ಇದ್ರು ಅವರು. ಒತ್ತಿ 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 ಅಲ್ಲಿರುವಂತ ಆ ನೆಗೆಟಿವ್ ಆ ಬ್ಲಾಗ್ಗಳನ್ನೆಲ್ಲ ತೊಲಗಿಸ್ತಾ ಇದ್ರೆ ಅವಾಗ ಫ್ರೀ ಆಗ್ತಾ ಇದ್ರು. ಬಿಸಿ ಬಿಸಿ ನೀರು ಅಂದ್ರೆ ನಿಮಗೆ ಅರ್ಥನೇ ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ಕಷ್ಟ ಅಂದ್ರೆ ಡೇಸ್ಟ್ ಮಾಡೋ ಕಷ್ಟ ಆಗುತ್ತೆ. ಅಷ್ಟು ಬಿಸಿ ನೀರು ನಾವು ಊಹಿಸೋಕೆ ಆಗಲ್ಲ. ಅಷ್ಟು ಬಿಸಿ ನೀರು ಅವರು ಮೈ ಮೇಲೆ ಹಾಕೊಂತ ಇದ್ರು ಸ್ನಾನ ಮಾಡೋಕ್ಕೆ. ಅಷ್ಟು ಬಿಸಿ ನೀರು ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು. ಆ ರೀತಿಯಲ್ಲಿ ಆ ನೆಗೆಟಿವ್ ಶಕ್ತಿ ಎಲ್ಲ ರಿಲೀಸ್ ಮಾಡೋಕ್ಕೆ ಈ ಒತ್ತಡಗನು ಅವರು ಖಂಡಿತ ಮಾಡಿಸ್ಕೊಂತ ಇದ್ರು. ಕೈಗಳು ಕಾಲು ದೇಹ ಎಲ್ಲ. ಇದು ಪ್ರತಿ ಕಾರ್ಯಕ್ರಮ ಆದ್ಮೇಲೆ ಮಾಡೋದಿದೆ ನಾವು. ಆಯ್ತಾ? ರೈಟ್. ರೇವತಿ ಥ್ಯಾಂಕ್ ಯು ಮೇಡಮ್. ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಸರ್, ನನಗೆ 6 ಜನರದ್ದು ಮಾತ್ರ ಲಿಸ್ಟ್ ಸಿಕ್ಕಿದೆ. ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಂಡು ನಾನು ಓದಿ ಹೇಳ್ತೇನೆ ಪಟ 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 ಒಂದೇ ನಿಮಿಷದಲ್ಲಿ. ವಿಜಯ್ ಕುಮಾರ್, ಭವಾನಿ ಶಂಕರ್, ಗಿರಿಜಾಂಬ, ಕವಿತಾ, ಯಶೋಧ, ಅಶ್ವಿನಿ, ಇವ್ದು ಇಷ್ಟೇ ಜನರದ್ದು ಹೆಸರು ಸಿಕ್ಕಿದೆ. ದಯಮಾಡಿ ಈ ವೇದಿಕೆಯಲ್ಲಿ ಯಾರಾದ್ರೆ ದಯಮಾಡಿ ಹೆಸರು ಹೇಳಿ. ನಾವು ಗಂಡ ಹೆಂಡತಿ ಇಬ್ರು ಕೂತಿದ್ದೇವೆ, ನೀವು ಫಾಸ್ಟ್ ಹೇಳಿದ್ರು ನಾವು ನೋಟ್ ಮಾಡ್ಕೊಳ್ತೇವೆ. ಎಸ್. ಹರೀಶ್ ಸರ್, ಹರೀಶ್ ಸರ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ. ಅವರು ತಿಳಿಸಿದ್ರು. ಓಕೆ, ಹೇಳಾಯ್ತು. ಬೇರೆ ಯಾರಾದ್ರು?
ಮತ್ತೆ ಮತ್ತೆ ಮಾಸ್ಟರ್ಸ್ ಯಾರು ಬರ್ತೀರಿ ಅವರು ಹ್ಯಾಂಡ್ ರೈಸ್ ಮಾಡಿ ಇಲ್ಲಿ ತಿಳಿಸಿ. ಇದು ತುಂಬಾ ಉಪಯೋಗ ಆಗುತ್ತೆ ನಮ್ಗೆ. ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರೋರು ಸಹ ಹೇಳಿ ಅವ್ರ ಹೆಸರು ಯಾರು ಅಂತ, ನಮ್ಗೆ ಲೆಕ್ಕ ಸಿಗ್ಬೇಕು ಎಷ್ಟು ಜನ ಬರ್ತಾರೆ ಅಂತ. ಲಕ್ಷ್ಮೀಕಾಂತಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಲಕ್ಷ್ಮೀಕಾಂತಮ್ಮ ಮ್ಯಾಮ್. ಓಕೆ, ಆಯ್ತು ಆಯ್ತು. ಸರ್ ಸ್ವಲ್ಪ ನಾರಾಯಣ ರಿಫ್ಲೆಕ್ಸಾಲಜಿ ಅಂತೀನಿ, ಆಕ್ಯುಪ್ರೆಷರ್ ಬಗ್ಗೆ ಮಾತಾಡ್ಬೋದಾ ಸರ್? ಮಾತಾಡಿ. ಒಂದ್ ನಿಮಿಷ ನಾನು ಲಿಸ್ಟ್ ತಗೋತೇನೆ ಲಕ್ಷ್ಮಿ ಮ್ಯಾಮ್. ಲಿಸ್ಟ್ ತಗೊಂಡ್ಮೇಲೆ ಆಮೇಲೆ ಅಲ್ಲ, ನನಗೆ ಅರ್ಥ ಆಯ್ತು. ಆಕ್ಯುಪ್ರೆಷರ್ ಬಗ್ಗೆ ಸ್ವಲ್ಪ ಜನ ಇದಾರಲ್ಲ, ಒಂದ್ 88 ಜನ ಮಾತಾಡೋಣ ಅಂತ. ಇಲ್ಲ, ಒಂದ್ ಅಲೋ ನಿಮಿಷ ಮಾಡಿದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಸಾಕು ಕ್ಲಾಸ್ ಬರ್ತೀನಿ. ಒಂದ್ ನಿಮಿಷ ರೀ, ಸರಿ, ಸ್ವಲ್ಪ ಫಾಸ್ಟ್ ಸ್ಪೀಡ್ ಕಡಿಮೆ ಮಾಡಿ. ಈಗ ಹೌದು ಸರ್. ಒಂದು ಹೆಸರುಗಳು ಕೊಡ್ತಾರೆ, ಹೆಸರುಗಳು ಕೊಟ್ಟಿದ ಮೇಲೆ ನೀವು ಮಾತಾಡಿ. ಹಾ, ಏನ್ ಕೊಟ್ಮೇಲೆ ಸರ್? ಹೆಸರುಗಳ ಲಿಸ್ಟಾ? ಓಕೆ ಸರ್. ಎಸ್, ಯಾರ್ಯಾರು ಈ ಕಾರ್ಯಕ್ರಮ ಬರ್ತಾ ಇದ್ರು ನೀವು ಮೆಸೇಜ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಹೆಸರಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಪರವಾಗಿಲ್ಲ. ಅಲ್ಲ, ಅನಿತಾ ಸ್ವಾಮಿ ಅವರು ಬರ್ತಾ ಇದಾರಾ ಹೇಗೆ? ಅನಿತಾ ಸ್ವಾಮಿ ಬರ್ಕೊಳ್ಳಿ ಮೇಡಮ್. ಓಕೆ. ಮಾಸ್ಟರ್ಸ್ ನೀವು ಮೆಸೇಜು ಕೂಡ ಮಾಡ್ಬೋದು, ಅದಕ್ಕಿಂತಲೂ ಹೆಚ್ಚಾಗಿ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿದ್ರೆ ಉತ್ತಮ. ನಿಮ್ಮ ಅನಿಸಿಕೆನೂ ತಿಳ್ಕೊಂಡ ಹಾಗಾಗುತ್ತೆ. ಗೀತಾ ಮ್ಯಾಮ್. ನಮಸ್ತೆ ಸರ್, ರೇವತಿ ಮ್ಯಾಮ್ ನಮಸ್ತೆ. ನಮ್ಮ ಪತಿದೇವರು ಬರ್ತಿದ್ದಾರೆ, ಜನಾರ್ದನ್ ಕುಮಾರ್ ಎಸ್ ಅನ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಬರ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆ ನಿರ್ಣಯ ಮಾಡಿದ್ರಿ. ನಾನು ಅದೇ ಅಂತ ಇದ್ದೆ, ಯಾರೋ ಅಂದ್ರೆ ತಂದೆ ತಾಯಿ ಕಲ್ಸ್ಕೊಂಡ್ರೆ ಅವ್ರ ಮಕ್ಕಳನ್ನು ಅಂದ್ರೆ ಸಣ್ಣ ವಯಸ್ಸಿಂದನೇ ವೈದ್ಯರಾಗಿ ತಯಾರು ಮಾಡ್ಬೋದು. Yes. ಆಯ್ತಾ? ಇದು ಚೈನಾದಲ್ಲಿ, ಜಪಾನಲ್ಲಿ ಎಲ್ಲ ಅವರು ಪ್ರತಿಯೊಬ್ರು ಅಳವಡಿಸ್ಕೊಂತಾರೆ ಈ ರೀತಿಯಲ್ಲಿ. ಸ್ಟ್ರೈಟ್ ಅವೇ ಸಣ್ಣ ವಯಸ್ಸಿಂದನೇ ಅವ್ರು ಕೊಡ್ತಾರೆ, ಯಾವ ರೀತಿಯಲ್ಲಿ ಒತ್ಕೋಬೇಕು, ಯಾವ ರೀತಿಯಲ್ಲಿ ಟೆಸ್ಟ್ ಮಾಡ್ಕೋಬೇಕು, ಕೈಗಳು, ಕಾಲ್ಗಳು ಮತ್ತೆ ಕಿವಿಗಳು ಎಲ್ಲ ಕಡೆ ಆಕ್ಯುಪ್ರೆಷರ್ ಇದೆಯಲ್ಲ, ಅದೆಲ್ಲ ಅಳವಡಿಸ್ತಾರೆ. ಖಂಡಿತ ಅವರು ಬೆಳೀತಾ ಇರುವಾಗ ಏನಾಗುತ್ತೆ, ಯಾವುದೇ ಸಮಸ್ಯೆ ಬಂದ್ರೂ ಅವ್ರು ಎಲ್ಲಿ ಓಡೋದಿಲ್ಲ, ಎಲ್ಲಿ ಯಾವುದೇ ಒಂದು ಫಿಯರ್ ಗುರಾಗೋದಿಲ್ಲ. ಅವ್ರಿಗೆ ಆಂಗ್ಸೈಟಿ, ಫಿಯರ್ ಯಾವ್ದು ಇರೋದಿಲ್ಲ. ಅಷ್ಟು ಸ್ಪಷ್ಟವಾಗಿರುತ್ತೆ. ನಮ್ಮ ದೇಶದೊಳಗಡೆನೆ ಗುಜರಾತ್ ಒಳಗಡೆ ಇರೋಷ್ಟು ಅಕ್ಯುಪ್ರೆಷರ್ ಸೆಂಟರ್ಸ್ ಎಲ್ಲೂ ಇಲ್ಲ. ಮನೆ ಒಂದೊಂದು ಬೀದಿಲಿ 2 3 ಇರುತ್ತೆ. ಪ್ರತಿದಿನ ಬಂದು ಅಕ್ಯುಪ್ರೆಷರ್ನ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ, ಕಲಿತಾರೆ, ಅದನ್ನ ಬೇರೆಯವ್ರಿಗೂ ಕಲಿಸ್ತಾರೆ. ಬರೋಡಾದಲ್ಲಿ ಇರುವಂತಹ ಅದ್ಭುತ ಜ್ಞಾನ ನಮಗೆ ನಮ್ಮ ದೇಶದೊಳಗೆ ಇದ್ರು ನಾವು ನೋಡಿಲ್ಲ. ನಾವು ಯಾವ್ದೋ ಬೇರೆ ದೇಶಕ್ಕೆ ಹೋಗ್ತೀವಿ, ಎಲ್ಲೆಲ್ಲೋ ಸುತ್ಕೊಂಡ್ ಬರ್ತೀವಿ. ಆದ್ರೆ ನಮ್ಮ ದೇಶದಲ್ಲಿ ನಾವು ಬರೋಡಾದಲ್ಲಿ ಇದ್ದು ಡಾಕ್ಟರ್ ಜಿತೇನ್ ಭಟ್ಟನ್ ಅವ್ರ ಜೊತೆ ಒಳಗಡೆ 6 ತಿಂಗಳ ಕಾಲ ಇದ್ದು ನಾವು ಬೇಕಾದಷ್ಟು ಕಲ್ತ್ಕೊಂಡ್ವಿ. ಈ ತರ ನಮ್ಮ ದೇಶದೊಳಗಡೆ ಬಹಳ ಜ್ಞಾನಿಗಳಿದ್ದಾರೆ, ಜ್ಞಾನ ಇದೆ. ಆದ್ರೆ ಹುಡುಕೊಂಡು ಬೇರೆ ಕಡೆಗೆ ಹೋಗ್ತೀವಿ ನೋಡಿ. ಅಮೆರಿಕಾಗ ಹೋಗಿ ವೀಸಾ ಕ್ಯಾನ್ಸಲ್ ಮಾಡಿದ್ರು 10 ಕೋಟಿ ರೂಪಾಯಿ ಕೊಡ್ಬೇಕು, 10 ಲಕ್ಷ ಕೊಡ್ಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಆ ಟ್ರಂಪ್ ಅವ್ರು ಹೇಳ್ತಾರೆ ನೋಡಿ. ಇವಾಗ ಅದನ್ನ ನಾವು ಮನೆಯನ್ನೆಲ್ಲ ಅಡ ಇಟ್ಬಿಟ್ಟು ಕೊಡಕ್ ರೆಡಿ ಆಗ್ತೀವಿ. ಆದ್ರೆ ಇಲ್ಲಿ ಬರೀ 4,500 ರೂಪಾಯಿ ಖರ್ಚು ಮಾಡೋದಕ್ಕೆ ಲೆಕ್ಕ ಹಾಕ್ತಿವಲ್ಲ, ನಾವು ಎಂಥ ತಪ್ಪು ಮಾಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ ನಮ್ಗೆ. ಎಸ್, ಬೇರೆ ಯಾರಾದ್ರೂ ಇದ್ರೆ ದಯಮಾಡಿ. ಆಮೇಲೆ ವೆಂಕಟರಮಣ ಸರ್ ಇದ್ರೆ 11 ಗಂಟೆಯ ಬ್ಯಾಚ್ ಅಲ್ಲಿ ಯಾರಾದ್ರೂ ಇದ್ರೆ ದಯಮಾಡಿ ಹೆಸರು ಕೊಡಿ, ತಗೊಳ್ಳಿ ಸರ್, ಆಮೇಲೆ ನನಗೆ ಕೊಡಿ. ಹಾಗೇನೆ 3 ಗಂಟೆ ಬ್ಯಾಚ್ ನಲ್ಲಿ ಯಾರಾದ್ರೂ ಈಗ ಬೆಳಿಗ್ಗೆ ಇಲ್ಲದವರು ಇದ್ದಂತ ಪಕ್ಷದಲ್ಲಿ ಅವರು ಸಹ ಈ ತರಬೇತಿಗೆ ಬರ್ತಾರೆ ಅಂತಂದ್ರೆ ಅವರ ಹೆಸರನ್ನು ದಯಮಾಡಿ ತಗೊಂಡು ನನಗೆ ಕಳಿಸ್ಕೊಡಿ. ಎಸ್. ಮತ್ತೆ ವೇದಿಕೆ ಅನೌನ್ಸ್ಮೆಂಟ್ ಮಾಡ್ತೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರೇವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು. ಎಸ್ ಮೇಡಮ್. ಸೊ ವೆಂಕಟರಮಣ ಸರ್ 11:30 ಕಾರ್ಯಕ್ರಮದಲ್ಲಿ ಎಲ್ಲರ ಹತ್ರ ಮಾತಾಡಿ ಎಲ್ಲರಿಗೆ ತಿಳಿಸಿ ಈ ಜ್ಞಾನದ ಬಗ್ಗೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಅವ್ರ ಹೆಸರುಗಳು ಕೊಡಿ, ಅವ್ರ ಹೆಸರುಗಳು ಕೊಡಿ. ಇಲ್ಲಾಂದ್ರೆ ಅವರ ನಂಬರ್ಸು ಕಲೆಕ್ಟ್ ಮಾಡಿ ಕೊಟ್ಟರು ಇಲ್ಲಿ ಮಾತಾಡ್ತಾರೆ, ರೇವತಿ ಮೇಡಮ್ ಮಾತಾಡ್ತಾರೆ. ಸರಿ ಗುರುಜಿ. ಓಕೆ ಗುರುಜಿ, ಎಲ್ಲಾರ್ಗು ಆದಷ್ಟು ಹೇಳ್ತಾ ಇದೀನಿ. ನೆನ್ನೆನೂ ಹೇಳಿದೀವಿ ಕಾರ್ಯಕ್ರಮದ ಬಗ್ಗೆ, ಆಮೇಲೆ 21ನೇ ತಾರೀಕು ಕಾರ್ಯಕ್ರಮದ ಬಗ್ಗೆನೂ ಹೇಳ್ತಾ ಇದೀವಿ, ಇದ್ರ ಬಗ್ಗೆನೂ ಹೇಳ್ತೀವಿ ಗುರುಜಿ, ಹೇಳ್ತಾ ಇದೀನಿ. ಆದಷ್ಟು ಅವ್ರಿಗೆ ಸಮಯ ಇದೆ, ಆರ್ಥಿಕವಾಗಿ ತೊಂದರೆ ಇಲ್ಲ ಅಂತವರು ಅಂದ್ರೆ ಬೇರೆ ಕಡೆ ಎಲ್ಲೋ ಖರ್ಚು ಮಾಡೋ ಬದಲು, ಬಟ್ ಇದಕ್ಕೊಂದು ವಿಜ್ಞಾನಕ್ಕೆ ಮತ್ತೆ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಕ್ಕೆ, ಇಡೀ ಕುಟುಂಬಕ್ಕೆ ಒಂದು ಅದ್ಭುತ ಜ್ಞಾನ ತಿಳಿಸ್ಕೊಡಕ್ಕೆ ಪ್ರಯತ್ನ ಆಗತ್ತೆ. ಸ್ವಲ್ಪ ಅದು ತಿಳುವಳಿಕೆ ಹೆಚ್ಚು ಕೊಟ್ಟು ಅವರ ಹೆಸರುಗಳು, ನಂಬರ್ಸ್ ಇದ್ರೆ ದಯವಿಟ್ಟು ಕಲೆಕ್ಟ್ ಮಾಡಿ ರೇವತಿ ಮೇಡಮ್ ತಲುಪಿಸ್ಬೋದು. ಕಳ್ಸ್ಕೊಡ್ತೀವಿ ಗುರುಜಿ. ಎಸ್, ಥ್ಯಾಂಕ್ ಯು. ರೈಟ್. ನೆಕ್ಸ್ಟ್ ಗೀತಾ ಮೇಡಮ್, ಹಾಗೆ ನೀವು ಮಾಡಿ. ಸೊ 3 o'clock ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಇದರ ಜ್ಞಾನ ಏನು, ಇದರ ಪ್ರಾಮುಖ್ಯತೆ ಏನು, ಇವತ್ತು ಡಿಸ್ಕಷನ್ ಆಗಿದೆಲ್ಲ, ಇಷ್ಟೆಲ್ಲ ವಿಷಯಗಳು ತಿಳಿಸಿ, ಮತ್ತೆ ಅಲ್ಲಿ ಬರುವಂತ ಯಾರ್ಯಾರು ಬರ್ತಾರೋ ಅವ್ರ ಹೆಸರುಗಳು ಮತ್ತೆ ನಂಬರ್ಸು ನೋಟ್ ಮಾಡಿಕೊಂಡು
ಮತ್ತೆ ಅವ್ರಿಗೆಲ್ಲ ಕಾಲ್ ಮಾಡಿ ಅವ್ರಿಗೆ ಆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಅನ್ನು ಕಂಪ್ಲೀಟ್ ಮಾಡಿ. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಸ್, ಲಕ್ಷ್ಮಿ ಮೇಡಮ್ ಮಾತಾಡಿ. ಲಕ್ಷ್ಮೀಕಾಂತ ಮೇಡಮ್. ಸರ್ ಎಲ್ಲರಿಗೂ ನಮಸ್ಕಾರ. ಈ ಆಕ್ಯುಪ್ರೆಷರ್ ಕೃಷ್ಣಮೂರ್ತಿ ಸರ್ಗೂ ನಮಸ್ಕಾರ. ನಮಸ್ಕಾರ. ಈ ಆಕ್ಯುಪ್ರೆಷರ್ ಅಂದ್ರೆ ನಿಜವಾಗ್ಲು ನಮಸ್ಕಾರ ಸರ್. ಆಕ್ಯುಪ್ರೆಷರ್ ನಿಜವಾಗ್ಲೂ ಒಂದು ಆಲ್ಟರ್ನೇಟಿವ್ ಥೆರಪಿನೇ. ನಮ್ಮ ಏನು ಅಲೋಪತಿಯಲ್ಲಿ ನಾವು ಮೆಡಿಸಿನ್ ತಗೊಳ್ತೀವಿ, ಇದು ಒಂದು ಆಲ್ಟರ್ನೇಟಿವ್ ಥೆರಪಿ ಇದ್ದಂಗೆ. ಸರ್ ಕೃಷ್ಣಮೂರ್ತಿ ಸರ್, ನಮ್ಮ ರಂಗನಾಥ್ ಸರ್ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಸುಮಾರು ಒಂದು 5-6 ತಿಂಗಳಿಂದ ರಿಫ್ಲೆಕ್ಸಾಲಜಿ ಅಂತ ಕೋರ್ಸ್ ಸೇರ್ಕೊಂಡೆ. ತಾವು ಹೇಳ್ದಂಗೆ ಅಮೌಂಟ್ ಇದು ಯಾವ್ದು ಇಲ್ಲ ನಾವು ಇವಾಗ ಆಕ್ಯುಪ್ರೆಷರ್ಗೆ ಕೊಡೋದು. ಆ ರಿಫ್ಲೆಕ್ಸಾಲಜಿನ ಆಕ್ಚುಲಾಗಿ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ, ಟೈಮ್ ನನ್ಗೆ ಸ್ವಲ್ಪ ಇದಾಗ್ತಿದೆ ಸರ್. ಆದ್ರೂ ಈ ಸಮಯದಲ್ಲಿ ನನ್ಗೆ ಇದೊಂದು ಆಕ್ಯುಪ್ರೆಷರ್ ಕ್ಲಾಸ್ ಬಂತಲ್ಲ ಅಂದ್ಬಿಟ್ಟು ನಾನು ಬರ್ತಾ ಇದ್ದೀನಿ ಸರ್. ಅವತ್ತು ತಾವು ಹೇಳ್ದಂಗೆ ಯೋಗ ಟೀಚರ್ಸ್ ಇರ್ಬೋದು, ಅವರು ಬಂದ್ರೆ ಇನ್ನೂ ಅವ್ರಿಗೆ ಅದ್ಭುತವಾದ ಕೆಲಸಗಳನ್ನ ಮಾಡುತ್ತೆ. ಅವರು ಜಿಮ್ಗೆ ಬರೋರು ಅಥವಾ ಯೋಗ ಕ್ಲಾಸಿಗೆ ಬರೋವ್ರಿಗೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅವ್ರಿಗೆ ಹಿಡ್ಕೊಂಡಾಗ ಎಲ್ಲಾದ್ರೂ ತೊಂದರೆ ಆದಾಗ ಅದನ್ನೆಲ್ಲ ಟ್ರೀಟ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ಏನು ಇವತ್ತು ನಾವು ಸುಮಾರು ಒಂದು 84 ಜನ ಇದೀವಿ. ಇದರ ಪ್ರಾಮುಖ್ಯತೆಯನ್ನ ನಾನು ಮತ್ತೆ ವಿವರಿಸಿ ಹೇಳ್ಬೇಕಾಗಿಲ್ಲ. ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಶರೀರ ಇರ್ಬೋದು, ನಮ್ಮ ಮೈಂಡ್ ಇರ್ಬೋದು, ಇದರಲ್ಲಿ ಏನೇ ಡಿಸ್ಈಸ್ ನ ಮಾಡ್ಕೊಂಡು ನಾವು ಅದ್ಭುತವಾಗಿ ಮಾಡ್ಬೋದು. ಸರ್ ಹೇಳ್ತಾ ಇದ್ರು, ಈಗ ಚೈನಾದಲ್ಲಿ ಕೆಳಗಡೆ ರೋಲರ್ ಇಟ್ಕೊಂಡು, ಇದೆಲ್ಲ ತಾವು ಮಾಡಿರ್ತೀರ ಮನೆಯಲ್ಲಿ. ರೋಲರ್ ಇಟ್ಕೊಂಡು ಕಾಲ್ನ ಇದನ್ನೋದು, ಕೈಯಲ್ಲಿ ರೋಲರ್ ಇಟ್ಕೊಂಡು ಮಾಡೋದು, ಪ್ರೆಸ್ ಮಾಡೋದು, ಇದೆಲ್ಲ ಒಂದು ಅದ್ಭುತವಾದ ಪ್ರೆಷರ್ ಪಾಯಿಂಟ್ಸ್ ನಮ್ಮ ದೇಹದ ಅಂಗಾಂಗಗಳಿಗೆ. ಇದನ್ನ ನಾವು ಪ್ರೆಷರ್ ಮಾಡ್ತಾ ಮಾಡ್ತಾ ಎಲ್ಲಿ ನೋವಿದ್ಯೋ ಅಲ್ಲಿ ಏನೋ ತೊಂದರೆ ಇದೆ ಅಂತಾನು ನಾವು ತಿಳ್ಕೊಬಹುದು. ಇನ್ನು ಹೆಚ್ಚಾಗಿ ಹೇಳಕ್ ಇಷ್ಟಪಡೋದಿಲ್ಲ, ಈಗಾಗ್ಲೇ ಎಲ್ಲರೂ ಅರ್ಥಕೊಂಡಿದ್ದೀರಾ. ದಯವಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಕೃಷ್ಣಮೂರ್ತಿ ಸರ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ ಹಾಗೆ ಅವರು ಇರೋವಾಗ್ಲೇ ದಯವಿಟ್ಟು ಕ್ಷಮಿಸಿ. ಅವರು ಏನ್ ಹೇಳ್ತಾರೆ ಅಂದ್ರೆ, ನನ್ನ ಒಂದು ವಿದ್ಯೆನ ಎಲ್ಲರಿಗೂ ಹಂಚಬೇಕು ಅನ್ನೋ ಅವರ ಇಚ್ಛೆ ಇದೆ. ರಂಗನಾಥ್ ಸರ್ಗೂ ನಮ್ಮ ಚಾನಲ್ ಅಲ್ಲಿ ಬರೋವಂತವ್ರು ಎಲ್ಲರೂ ಎಲ್ಲ ಒಂದು ವಿದ್ಯೆಗಳನ್ನ ಕಲಿಬೇಕು ಅಂತ ಅವರ ಆಶಯನ ಇದೆ. ಸೊ ಇಂಥ ಚಾನ್ಸ್ ನ ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮುಂದೆ ನಾವು ಕಲಿತೀವೋ ಇಲ್ವೋ ಅಥವಾ ಸಮಯ ಸಂದರ್ಭಗಳು ನಮಗ್ ಸಿಗುತ್ತೋ ಇಲ್ವೋ, ಆದ್ರಿಂದ ದಯವಿಟ್ಟು ಸಾಧ್ಯವಾದಷ್ಟು ಜನ ಬಂದು ಡೀಟೈಲ್ ಆಗಿ ತಿಳ್ಕೊಂಡು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ನನ್ನದು ಒಂದು ಮನವಿ ಸರ್. ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಗುರುಜಿ ರಂಗಸ್ವಾಮಿ ಅಂತ ಎಂಟ್ರೀಸ್ ಮಾಡಿದ್ದಾರೆ. ಗುರುಜಿ ರಂಗಸ್ವಾಮಿ ಅಡ್ಮಿಟ್ ಕೊಟ್ಟಿದ್ದೀವಿ, ಮಾತಾಡಿ. ಇಲ್ಲ ಅಲ್ಲಿ ಇಲ್ಲಿ ಸರ್ ನಮಸ್ತೆ. ನಮಸ್ತೆ, ಮಾತಾಡಿ. ನಮ್ದೊಂದು ರಿಜಿಸ್ಟರ್ ಮಾಡ್ಕೊಂಬಿಡಿ ಸರ್, ಗ್ಯಾರಂಟಿ. ಆಮೇಲೆ ಅದ್ರ ಬಗ್ಗೆ ಕಂಪ್ಲೇಂಟ್ ತರ ಮಾಡಿದ್ರೆ ನಾವು ಇನ್ನೂ ಕೆಲವರಿಗೆ ಅದನ್ನ ಕಳಿಸಿ ಇನ್ವೈಟ್ ಮಾಡಬಹುದು. ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಒಂದು ಕಾಂಪ್ಲೇಂಟ್ ತರ ಮಾಡಿ ಗ್ರೂಪ್ ಹಾಕಿದ್ರೆ. ಇವತ್ತು ಹಾಕ್ತಿವಿ, ಆಲ್ರೆಡಿ ದಿನ ಹಾಕ್ತಾ ಇದೀವಿ, ಬಟ್ ಇವತ್ತು ಹಾಕ್ತಿವಿ. ನೋಡಿ, ಅದು ನೋಡ್ಕೊಂಡು ಬೇರೆಯವ್ರು ಕಳಿಸಿ ರಿಜಿಸ್ಟ್ರೇಷನ್ ಮಾಡಿಸಿ, ಅಲ್ಲಿ ನಂಬರ್ಸ್ ಎಲ್ಲ ಇರುತ್ತೆ, ಆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಆಯ್ತು. ಕಳಿಸ್ತೀವಿ, ಇವತ್ತು ಕಳ್ಸ್ಕೊಡ್ತೀವಿ. ಓಕೆ, ರೈಟ್. ಓಕೆ ಸರ್, ಥ್ಯಾಂಕ್ ಯು. ಗುರುಜಿ ಹ್ಯಾಂಡ್ ರೈಸ್ ಬರ್ತಾ ಇಲ್ಲ, ಮತ್ತೆ ಮೆಸೇಜ್ ಕೂಡ ಆಗ್ತಾ ಇಲ್ಲ. ಅನುರಾಧ ಮೇಡಮ್ ಸರ್ ಹೇಳಿ. ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ ಉಮಾದೇವಿ ಮೇಡಮ್, ಅನುರಾಧ ಮೇಡಮ್, ಅವ್ರ ಅನಿಸಿಕೆ ಕೇಳೋಣ. ಅನುರಾಧ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಬೇಕು. ಎಸ್ ಮೇಡಮ್, ನೀವು ಮಾತಾಡಿ. ಮೇಡಮ್ ನಮಸ್ತೆ ಸರ್. ನಮಸ್ತೆ ಸರ್. ನಾವು ಬರ್ಬೋದಿತ್ತು ಮೇಡಮ್, ನಾವು ಭದ್ರಾವತಿಲಿ ಇರೋದ್ರಿಂದ ಅದೇ ಯೋಚನೆ ಮಾಡ್ತಾ ಇದ್ದೆ, ಅದೇ ನಮ್ಮ ಮನೆಯವ್ರಿಗೆ ಅಂತಿದ್ದೆ, ಬೆಂಗಳೂರಲ್ಲಿ ಇದ್ರೆ ಬಿಡ್ತಿರ್ಲಿಲ್ಲ ಅಂತ. ಹಂಗಾಗಿ ಆಗ್ತಾ ಇಲ್ಲ. ಇವಾಗ ನೋಡೋಣ, ನಮ್ಮ ಮಗಳ ಮನೆಗೆ ಹೋದಾಗ ಆ ಟೈಮಲ್ಲಿ ಇರ್ಬೇಕು. ಯಾವಾಗ್ಲೂ ಇರುತ್ತಾ ಮೇಡಮ್? ಮೇಡಮ್ ಇದೇ ಡಿಸೆಂಬರ್ 6. ನೀವು ಅವಾಗ್ಲಿಂದ ನೀವು ಆನ್ಲೈನ್ ಅಲ್ಲೇ ಇದ್ದೀರಾ, ಬಟ್ ನೀವು ಕೇಳಿಸ್ಕೊಂಡಿಲ್ವಾ? 6 ಮತ್ತೆ 7ನೇ ತಾರೀಕು ಡಿಸೆಂಬರ್. ಅದೇ ಆ ಟೈಮಲ್ಲಿ ಅದೇ. ಈಗ ಹೋಗಕ್ ಆಗ್ತಿಲ್ಲ ಬೆಂಗಳೂರ್ ಕಡೆ, ಹಾಗಾಗಿ ಇಲ್ಲಾಂದ್ರೆ ನನ್ಗೂ ಬರ್ಬೇಕು ಅಂತ ಇತ್ತು. ಅದೇ ನಮ್ಮ ಮನೆಯವ್ರಿಗೆ ಅಂತಿದ್ದೆ, ನಾನು ಅಲ್ಲಿದ್ರೆ ಬಿಡ್ತಿರ್ಲಿಲ್ಲ, ಹೋಗ್ತಿದ್ದೆ ಅಂತ. ಈಗ ಮದುವೆ ಯಾವ್ದಾರು ಇದ್ರೆ ಅಲ್ಲಿಗೆ ಹೋಗ್ತೀರಾ ಅಲ್ವಾ ಬೆಂಗಳೂರಿಗೆ? ನೋಡಿ, ಅಂತದಕ್ ಹೋಗ್ತೀವಿ, ಆದ್ರೆ ಜ್ಞಾನ ಪಡೆಯೋದಕ್ ಬರೋದಿಲ್ಲ ನಾವು.
ಮೇಡಮ್ ನೀವು ನಿರ್ಣಯ ಮಾಡ್ಕೊಂಡ್ರೆ ಬಸ್ ಅವ್ರು ಬೇಡ ಅಂತ ಹೇಳಲ್ಲ, ಆಯ್ತಾ. ಬಸ್ಸು ಇಳಿಯಕ್ಕೆ ಬಸ್ಸು ಹತ್ತಕ್ಕೆ ಅವ್ರು ಬೇಡ ಅಂತ ಹೇಳಲ್ಲ, ಆಯ್ತಾ. ಇಲ್ಲಿ ಬಂದ್ಮೇಲೆ ನಿಮ್ಮ ಅದೇ ನಿಮ್ಮ ಮಗಳು ಯಾರು ಇರ್ಬೋದು, ಅವರು ಬೇಡ ಅಂತ ಹೇಳಲ್ಲ, ನಾವು ಬೇಡ ಅಂತ ಹೇಳಲ್ಲ, ನೀವು ಮಾತ್ರ ಬೇಡ ಅಂತ ಅನ್ಕೊಂತಾರೆ ಅಷ್ಟೇ. ಎಸ್ ಗುರುಜಿ. ಹೌದಾ? ಜಸ್ಟ್ ಮೇಡಮ್ ನೀವು ಮನ್ಸ್ ಮಾಡ್ಬೇಕಷ್ಟೇ, ನಿಮ್ಮಲ್ಲೇ ಇದೆ. ಇಲ್ಲ ಈಗ ಮನೋರಮಾ ಮೇಡಮ್ ಹೇಳಿದ್ರು ದೇವರು ಅಂದರೆ ಯಾರು, ಅದ್ರ ಬಗ್ಗೆ ಸುವಿಸ್ತಾರವಾಗಿ ಎಲ್ಲ ವಿಚಾರನೂ ಬಂದ್ಬಿಡ್ತು. ಈಗ ನನಗೂ ಕೂಡ ಸಾಕಷ್ಟು ಶೆಡ್ಯೂಲ್ ಇದೆ, ಹೋಗಕ್ಕಾಗುತ್ತಾ ಇಲ್ವಾ ಅಂತ ಥಾಟ್ ಕೊಡ್ಬಾರ್ದು, ಕೊಟ್ರೆ ಅದು ಸರಿ ಹೋಗೋದಿಲ್ಲ. ನಾನ್ ಜಸ್ಟ್ ಅದು ಕಡೆನೆ ಫೋಕಸ್ ಮಾಡಿದೀನಿ, ನಾನು ಹೋಗ್ತೀನಿ ಅನ್ನೋದಿಕ್ಕೆ ನಾವ್ ಅದು ಡಿಸೈಡ್ ಮಾಡ್ತೀವಿ. ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಎಸ್ ಸರ್. ನೀವು ಜಸ್ಟ್ ನಾನು ಹೋಗ್ತೀನಿ, ತುಂಬಾ ಉಪಯೋಗ ಬೇಕಾದ್ರೆ ನೋಡಿ. ನೀವ್ ಇದಾದ್ಮೇಲೆ ಅಕ್ಯುಪ್ರೆಷರ್ ಕಾರ್ಯಾಗಾರ ಮುಗಿದ್ಮೇಲೆ ನಾನು ಹೋಗ್ಲಿಲ್ಲ ಅಂತ ಮನ್ಸಿನಲ್ಲಿ ಕಾಡುತ್ತೆ, ಅದಾಗದ್ ಬೇಡ ಅಂದ್ರೆ ಒಂದೇ ಮನ್ಸ್ ಮಾಡಿ ಒಂದೇ ದೃಢ ನಿರ್ಧಾರ ಮಾಡ್ಕೊಂಡು ಹೊರಡಕ್ ತಯಾರಾಗೋಣ. ಅಂದ್ರೆ ಒಳ್ಳೆ ಇದು ಒಂದು ಅವಕಾಶ. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದೀವಿ ಅಂದ್ರೆ ಸುಮ್ನೆ ಯಾರು ಹೇಳೋದಿಲ್ಲ ಅಲ್ವಾ. ಯಾಕೆಂದ್ರೆ ನಮ್ ರಂಗನಾಥ್ ಗುರುಜಿ ಪರಮಾತ್ಮ ಸ್ವರೂಪರು ನಾವು ದಿನಾ ನೋಡ್ತಾ ಇದೀವಿ. ನಾನು ಅದನ್ನ ದಿನ ನಾನು ಹೇಳ್ತೀನಿ. ನಾವ್ ಅವ್ರನ್ನ ಮಾತು, ಅವ್ರನ್ನ ಪ್ರತಿಯೊಂದು ವಾಕ್ಯನೂ ನೋಡ್ತಾ ಇದೀವಿ. ಆ ಪರಮಾತ್ಮರ ಅದ್ಭುತ ವಾಕ್ಯಗಳೇ ಹೊರಗಡೆ ಬರ್ತಾ ಇರುತ್ತೆ. ಇದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಕ್. ಎಸ್ ಮಾಸ್ಟರ್ಸ್, ಇನ್ನು ಯಾರ್ಯಾರೆಲ್ಲ ಹೆಸರು ಕೊಡ್ಬೇಕು, ಬರ್ಬೇಕು, ನಾನು ಕಲಿಬೇಕು, ನಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡ್ಬೇಕು, ಪೀಳಿಗೆಯವರಿಗೆ ಉಳಿಸ್ಬೇಕು, ಬೆಳೆಸ್ಬೇಕು ಅಂದ್ರೆ ದಯವಿಟ್ಟು ನೀವು ಬರೋದಕ್ಕೆ ಮನಸ್ಸು ಮಾಡಿ ನಿಮ್ ಮನಸ್ಸಿಗೆ ತಿಳಿಸಿ. ಜ್ಯೋತಿ ಮೇಡಮ್. ನಮಸ್ತೆ ಮೇಡಮ್ ನನ್ಗೂ ಬರ್ಬೇಕಂತ ಅನ್ನುವಂಥದ್ದಿದೆ, ಆದ್ರೆ ದೂರ ಆಗುತ್ತೆ ಮೇಡಮ್. ನಾನು ಒಬ್ಳೆ ಇರೋ ಕಾರಣಕ್ಕಾಗಿ ವಿಚಾರ ಮಾಡ್ತೀನಿ. ಆಲ್ಮಟ್ಟಿಯಿಂದ ಬರ್ಬೇಕು ಮೇಡಮ್. ಇಲ್ಲಿ ಇನ್ನೊಂದು ವಿಚಾರ ಗೊತ್ತಾಗ್ತಾ ಇದೆ, ನಮ್ದು ದೂರ ಆಗುತ್ತೆ, ಬೆಂಗಳೂರಿಗೆ ಹೇಗಪ್ಪ ವೈಟ್ ಫೀಲ್ಡ್ ಹೋಗೋದು ಅನ್ನೋದು ಎಲ್ರ ಮನಸ್ಥಿತಿಲಿದೆ. ಆಮೇಲೆ ಹೇಗಪ್ಪ ಆಗುತ್ತಾ ಹೋಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಇಟ್ಕೊಂಡ್ರೆ ನಿಜಕ್ಕೂ ಬರೋದಿಕ್ಕಾಗಲ್ಲ. ಈಗ ನಾವು ಇಲ್ಲೆಷ್ಟು ಮಾಸ್ಟರ್ಸ್ ಇದೀವಿ, 78 ಮಾಸ್ಟರ್ ಕೂಡ ಬರೋದಕ್ಕೆ ರೆಡಿ ಇದೀವಿ. ಬಟ್ ಏನು ಅಂದ್ರೆ ನಾವೇ ಮನ್ಸ್ ಮಾಡ್ತಾ ಇಲ್ಲ. ಅದು ಇದು ಕಾರಣ, ರೀಸನ್ಸ್ ಅನ್ನೋದು ನಾವ್ ಮೈಂಡ್ ಅಲ್ಲಿ ಇಟ್ಕೊಂಡಾಗ ನಿಜಕ್ಕೂ ಮನ್ಸ್ ಮಾಡಕ್ಕಾಗಲ್ಲ. ಎಸ್ ನಾವ್ ಬರ್ತೀವಿ ಅಂತ ನೀವ್ ಹೆಸರು ಕೊಟ್ಟು ನೋಡಿ, ಆ ಹೆಸರು ಕೊಟ್ಟಿದ್ ಮಾತ್ರಕ್ಕೆ ಆ ಯೂನಿವರ್ಸ್ ಅಲ್ಲಿ ಸಪೋರ್ಟ್ ಮಾಡ್ಬಿಡುತ್ತೆ. ಅದೇ ಅದು ಬರಕ್ಕೆ ಏನಿಲ್ಲ ಮೇಡಮ್, ಅಲ್ಲಿಂದ ನೇರವಾಗಿ ನೀವು ಬಸ್ಸಲ್ಲಿ ಬಂದ್ರು ಮೆಜೆಸ್ಟಿಕ್ ಇಂದ ಒಂದೇ ಮೆಟ್ರೋದಿಂದ ನಿಮ್ಗೆ ಅಲ್ಲಿ ಉಳ್ಕೊಂಡಕ್ಕೆ ನಮ್ದೇ ಇನ್ನೊಂದು ಮಾಸ್ಟರ್ ಕ್ರಿಯೇಟ್ ಮಾಡುವಂತ ಮೆಡಿಟೇಷನ್ ಸೆಂಟರ್ ಇದೆ, ಆಯ್ತಾ. ಅಲ್ಲಿ ನಿಮ್ಗೆ ಪ್ರತಿಯೊಂದು ಸರಿ ಕಾರ್ಯಕ್ರಮ ಆಗುವಾಗ ನಾವು ಅಲ್ಲಿ ವಾಸ ಮಾಡಕ್ಕೆ ಕೊಡ್ತಾ ಇದೀವಿ. ಅಲ್ಲಿ ಅದು ಪಿರಮಿಡ್ ಧ್ಯಾನ ಕೇಂದ್ರ, ಅಲ್ಲಿ ಟೆಂಪಲು ಧ್ಯಾನ ಕೇಂದ್ರ. ನಮ್ಮ ಹಿರಿಯ ಮಾಸ್ಟರ್ಸ್ ಎಲ್ಲ ಅಲ್ಲಿ ತುಂಬಾ ಸರಿ ಸ್ಟೇ ಮಾಡಿದ್ರು. ಅಲ್ಲಿ ತುಂಬಾ ಚೆನ್ನಾಗಿರ್ತದೆ ವಾತಾವರಣ. ಅಲ್ಲಿ ಸ್ಟೇ ಮಾಡ್ಕೊಂಡು ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಆಟೋ ಅಲ್ಲಿ ಬಂದ್ಬಿಟ್ರೆ ಆಯ್ತು. ಈ ರೀತಿಯಲ್ಲೇ ಮಾಡ್ತಾ ಇದ್ವಿ, ಪ್ರತಿ ಸರಿ ಆ ಥರ ಮಾಡ್ತಾ ಇದ್ವಿ. ಆಚೆ ಕಡೆಯಿಂದ ಯಾರೇ ಬಂದ್ರು ಮಾಸ್ಟರ್ಸು ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ಹೋಗ್ತಾರೆ, ಉಳ್ಕೊಂತಾರೆ. ಅಲ್ಲಿ ಒಂದು ವಾತಾವರಣ ಇದೆ, ಒಳ್ಳೆ ವಾತಾವರಣ. ಮತ್ತೆ ಕ್ಲಾಸ್ಗೆ ಬರ್ತಾರೆ, ನೈಟ್ ಹೋಗ್ತಾರೆ, ಮತ್ತೆ ಬೆಳಗ್ಗೆ ಬರ್ತಾರೆ. ಆ ರೀತಿಯಲ್ಲಿ 2 ದಿವಸ ಅಷ್ಟೇ, ಒಂದು ನೈಟ್ ಸ್ಟೇ ಮಾಡೋದಷ್ಟೇ ಅಲ್ವಾ. ಮಾಸ್ಟರ್, ನಿಮ್ಗೆ ಏನಾದ್ರೂ ಬರೋದಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಕ್ಷಣಕ್ಕೂ ನೀವು ಕಾಲ್ ಮಾಡಿದ್ರೆ ಮಾಹಿತಿ ಕೊಡ್ತೀವಿ. ನೀವ್ ಎಲ್ಲಿಗ್ ಬರ್ಬೇಕು ಅದಂತೂ ಖಂಡಿತ. ಸರಿ ಮೇಡಮ್, ಓಕೆ ಮೇಡಮ್. ಸೊ ಲೋಕಲ್ ಮಾಸ್ಟರ್ಸ್ ನಂಬರ್ಸ್ ಕೊಡ್ತಾರೆ ಮೇಡಮ್. ನೀವು ಪ್ರತಿಯೊಂದು ಸರಿ ಕಾಲ್ ಮಾಡ್ಬೋದು. ನಿಮ್ಗೆ ಏನೇ ಕ್ವಶನ್, ಎಲ್ಲೇ ಕ್ವಶನ್ ಇದ್ರು ಬರುವಾಗ ಆ ಕ್ವಶನ್ಸ್ ಕೇಳ್ತಾ ಇದ್ರೆ ಅವ್ರು ಆನ್ಸರ್ ಮಾಡ್ತಾ ಇರ್ತಾರೆ. ಹೀಗೆ ಈ ರೀತಿಯಲ್ಲಿ ಬಸ್ ಹತ್ಬೇಕು, ಮೆಟ್ರೋ ಹತ್ಬೇಕು, ಇಲ್ಲಿ ಇಳ್ಕೋಬೇಕು, ಈ ರೀತಿಯಲ್ಲಿ ಇಲ್ಲಿ ಬರಬೇಕು ಅಂತ ಎಲ್ಲ ಗೈಡೆನ್ಸ್ ಸಿಗ್ತಾ ಇರ್ತದೆ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮೇಡಮ್, ಈಗ ಗ್ರೂಪ್ ನಲ್ಲಿ ಲಿಂಕ್ ಶೇರ್ ಮಾಡ್ತೀವಿ, ಅದ್ರ ಜೊತೆಗೆ ಫೋನ್ ನಂಬರ್ ಕೂಡ ಕೊಡ್ತೀವಿ. ನೀವು ಯಾವ್ದು ಬೇಕಾದ್ರೂ ಫೋನ್ ನಂಬರ್ ಮಾಡ್ಬೋದು, ನೀವು ಕಾಲ್ ಮಾಡ್ಬೋದು. ಆದಷ್ಟು ಬರೋದಕ್ಕೆ ನಿಶ್ಚಯ ಮಾಡಿದ್ರೆ ಉತ್ತಮ. ಥ್ಯಾಂಕ್ ಯು ಮೇಡಮ್. ನೀವ್ ಹೆಸರು ಕೊಡಿ. ಸುಧಾ ಹೆಗಡೆ. ಸುಧಾ ಹೆಗ್ಡೆ ಮೇಡಮ್. ನಮಸ್ತೆ ಮ್ಯಾಮ್. ಏನಿಲ್ಲ, ಭದ್ರಾವತಿ ಅವರ ಅಕ್ಕ ಬರ್ತಾ ಇರೋದ್ರೆ ನಂಗೊಬ್ರು ಜೊತೆ ಸಿಕ್ಕಿದ್ರೆ ನಾನು ಬರ್ತಿದ್ದೆ. ಸಾಗರದಿಂದ ಬರ್ಬೇಕು ನಾನು, ಶಿವಮೊಗ್ಗ ಸಾಗರ. ಭದ್ರಾವತಿ ಮೇಡಮ್ ಇದಾರಲ್ಲ, ಅನುರಾಧ ಮೇಡಮ್. ಸಾಗರದಿಂದ ನೇರವಾಗಿ ಟ್ರೈನ್ ಇದೆಯಲ್ಲ, ಟ್ರೈನ್ ಇದೆ, ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಟ್ರೈನ್ ಇದೆ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಅದ್ರೊಳಗಡೆ ಬೆಂಗಳೂರಿಗೆ ಬಂದ್ರೆ ಆಯ್ತು ಅಷ್ಟೇ. ಅಲ್ಲಿಂದ ಮೆಟ್ರೋ ಇದೆ ನೋಡಿ. ಅದೇ ಹೇಳಿದ್ನಲ್ಲ, ಮದುವೆ ಇದೆ ಅಂದ್ರೆ ನಾವ್ ಎಲ್ಲಿದ್ರು ಹುಡ್ಕೊಂಡು ಹೋಗ್ತೀವಿ ಕಲ್ಯಾಣ ಮಂಟಪನ. ಅಂದ್ರೆ ಆಗಲ್ಲ ಸರ್, ಗ್ಯಾರಂಟಿ ಹೋಗ್ತೀವಿ.
ಮಕ್ಕಳದೊಂದು ಇವತ್ತಿನ ದಿವಸ ಬರ್ತ್ಡೇ ಅಂದ್ರೆ ಎಷ್ಟೆಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬರೋರು ಇದ್ದಾರೆ. ಸೊ ದಯವಿಟ್ಟು ಈ ತರ ಯೋಚನೆ ಮಾಡಬೇಡಿ. ಇಟ್ಸ್ ಎ ರಾಂಗ್ ಮೆಥಡ್. ಎಲ್ಲೆಲ್ಲಿಂದ ಈಗ ನಮ್ಮ ಮೈಸೂರೊಳಗಡೆ ನೆನ್ನೆ ಟೆಲಿಪತಿ ಕ್ಲಾಸ್ ಮಾಡಿದಾಗ, ಹೋಗಿ ಹಲೋ ಸರ್ ಮಾತಾಡಿ. ಒಳಗಡೆ ಟೆಲಿಪತಿ ಕ್ಲಾಸ್ ಮಾಡಿದಾಗ ಮಂಗಳೂರಿಂದ ಎಷ್ಟು ಜನ ಬಂದಿದ್ರು, ಬಂಟ್ವಾಳದಿಂದ ಬಂದಿದ್ರು, ಉಡುಪಿಯಿಂದ ಬಂದಿದ್ರು, ಎಷ್ಟೆಷ್ಟು ಇದು ಬೆಳಗಾವಿಯಿಂದ ಬರ್ತಾರೆ, ದಾವಣಗೆರೆಯಿಂದ ಬರ್ತಾರೆ. ಎಲ್ಲರೂ ರಾತ್ರಿ ಬಂದು ರಾತ್ರಿ ಟ್ರೈನಲ್ಲಿ ಹೋಗ್ತಾರೆ. ರಿಸರ್ವೇಶನ್ ಒಂದು ವಾರ ಮುಂಚೆನೆ ಮಾಡ್ಕೋತಾರೆ. ನಾವು ಬರೋಡಾದಲ್ಲಿ ಕಲಿಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟರ್ ಜಿತೇನ್ ಭಟ್ ಅವ್ರ ಹತ್ರ ನಮ್ಗೆ ಉಳ್ಕೊಳಕ್ ಜಾಗ ಸಿಕ್ಲಿಲ್ಲ ಅಂತ ನಾವು ಲಾಡ್ಜ್ ಒಳಗಿದ್ದು ಪ್ರತಿ ದಿವಸ ನಾವು 500 ರೂಪಾಯಿ ಕೊಟ್ಕೊಂಡು ಲಾಡ್ಜಲ್ಲಿ ಇದ್ವಿ ನಾವು 6 ತಿಂಗಳ ಕಾಲ. ಸೊ ಈ ತರ ಕಲಿಬೇಕು ಅನ್ನೋ ಒಂದು ತೃಷೆ ಇರ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ವೇ. ದಯವಿಟ್ಟು ನಾವು ನಮ್ಮಲ್ಲಿ ಏನು ಅಂದ್ರೆ ಒಂದ್ ಸ್ವಲ್ಪ ಸೋಮಾರಿತನ, ನಮ್ಮಲ್ಲಿ ಒಂದ್ ಸ್ವಲ್ಪ ಇದು ಡಿಸಿಷನ್ ತಗೊಳೋದ್ ನಿಧಾನ. ಅದರಿಂದ ಫಾಸ್ಟ್ ಡಿಸಿಷನ್ ತಗೊಳ್ಬೇಕು. ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ. ಯಾಕೆ ಹೊರದೇಶದವರೆಲ್ಲ ಉದ್ಧಾರ ಆಗ್ತಾ ಇದಾರೆ ಅಂದ್ರೆ ಅವ್ರು ಬೇಗ ಬೇಗ ಡಿಸಿಷನ್ ತಗೊಂಡು ಬೇಗ ಬೇಗ ಲಾಭಗಳನ್ನ ತಗೊಳ್ತಾರೆ. ನಮ್ಮ ದೇಶದೊಳಗೆ ಇರುವಂತ ಎಲ್ಲ ಜ್ಞಾನ ಸಂಪತ್ತು ಎಲ್ಲ ಹೊತ್ಕೊಂಡು ಹೊರಟೋಗಿದ್ದಾರೆ ಅವರು. ನಾವು ಉಳ್ಕೊಂಡಿರೋದೇನು ಅಂತ ಕೇಳಿದ್ರೆ ನಮ್ಮಲ್ಲಿ ಬರೀ ಊಟ ಮಾಡೋದು, ಮಲ್ಕೊಳ್ಳೋದು, ಆರಾಮಾಗಿ ಟಿವಿ ನೋಡೋದು, ಇಂಥದ್ರೊಳಗಡೆ ನಮ್ ಜೀವನ ಕಳೀತಾ ಇದೀವಿ. ಜ್ಞಾನ ಪಡೆಯೋದಕ್ಕೆ ಕಡೆ ಹೋಗ್ತಾ ಇಲ್ಲ. ತಪ್ಪು ತಿಳ್ಕೊಬೇಡಿ ಖಂಡಿತವಾಗ್ಲು. ಆ ಒಂದು ನಮ್ಮ ಜೀವನ ಶೈಲಿ ಅಂತ ಒಂದು ಕ್ಲಾಸ್ ಮಾಡಿದ್ದೆ ನಾನು. ಆ ಜೀವನ ಶೈಲಿ ನಮ್ದು ಎಷ್ಟು ಕೆಟ್ಟದಿದೆ ಅಂದ್ರೆ ಆ ಜೀವನ ಶೈಲಿನ ಬದಲು ಮಾಡ್ಕೊಂಡ್ರೆ ನಾವು ಭಗವಂತರಾಗ್ತೇವಿ. ಗುರು ಪತ್ರಿ ಸರ್ ಹೇಳ್ತಿದ್ರು, ಗಾಡ್ಸ್ ಆಫ್ ಮೈಸೂರ್, ಗಾಡ್ಸ್ ಆಫ್ ಇಂಡಿಯಾ, ಗಾಡ್ಸ್ ಆಫ್ ದಿ ವರ್ಲ್ಡ್ ಅಂತ. ಸೊ ನೀವೆಲ್ಲರೂ ಗಾಡ್ಸ್ ಆಗಿ ಇದ್ಕೊಂಡು ನಾವು ಗಾಡ್ ಅನ್ನೋದನ್ನೇ ಮರೆತು ಬಿಟ್ಟು ನಾವೊಂದು ಪ್ರಾಣಿಯಿಂದ ತಿಳ್ಕೊಂಡಿದೀವಿ. ಖಂಡಿತ ಬೇಡ. ಇವಾಗ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಇವತ್ತಿನ ದಿವಸ ಗಾಡ್ ಅಂದ್ರೆ ಏನು ಅಂತ ಹೇಳಿದ್ರು, ನಾಳೆ ಕೂಡ ಎನರ್ಜಿ ಅಂದ್ರೆ ಏನು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದನ್ನೆಲ್ಲ ತಿಳ್ಕೊಂಡು ನಾವು ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡ್ಕೊಂಡ್ರೆ ನಮಗೆ ಇದೆಲ್ಲ ಸಿಗುತ್ತೆ. ಖಂಡಿತ ಪಡ್ಕೊಳ್ಳಿ. ಇದು ನಾನು ಈಗಾಗಲೇ 2ನೇ ಸತಿ ಹೇಳ್ತಾ ಇದ್ದೀನಿ, ಕಳಕಳಿಯ ಪ್ರಾರ್ಥನೆ ಅಂತ. ಅಂದ್ರೆ ನಮಗೆ ಏನ್ ಸಂಪಾದನೆ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ. ದಿಸ್ ಈಸ್ ಟು ಸ್ಪ್ರೆಡ್ ನಾಲೆಡ್ಜ್. ಎಸ್ ಸರ್, ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ಹರೀಶ್. ವೆಲ್ಕಮ್ ಟು ಹೋಮ್. ನಮಸ್ತೆ ಗುರುಜಿ. ಸಾರಿ, ಸ್ವಲ್ಪ ದಿನ ಶಾಲೆ ಬಿಟ್ಟ ಮಗು ಆಗ್ಬಿಟ್ಟಿದೆ. ಸ್ವಲ್ಪ ದಿನ ಕ್ಷಮೆ ಇರ್ಲಿ. ಬಟ್ ವೈಫ್ ರೆಗ್ಯುಲರ್ ಇರ್ತಾ ಇದ್ರು. ನಾನು ಋಷಿಕೇಶ ಹೊರಟೋಗ್ಬಿಟ್ಟಿದೆ, ಒಂದು 10 ದಿನ ಇರ್ಲಿಲ್ಲ. ಓಕೆ ಓಕೆ. ತುಂಬಾ ಅದ್ಭುತವಾದ ಜ್ಞಾನ. ನನ್ ಪರ್ಸನಲ್ ಆಗಿ ಹೇಳು ಅಂತ ಹೇಳಿದ್ರೆ ಇದು ತುಂಬಾ ಅದ್ಭುತವಾದ ಜ್ಞಾನ. ಇದಕ್ಕೆ ಎಲ್ರು ಕೂಡ ಭಾಗವಹಿಸಬೇಕು. ನಾನು ಕೂಡ ಬರ್ತಾ ಇದ್ದೀನಿ. ಎಲ್ರು ಹೇಳ್ತಾರೆ ದೂರ ದೂರ ಅಂತ. ನೋಡಿ, ನಾವು ಹುಟ್ಟದಾಗ್ಲಿಂದ ಸಾಯ ತನಕ ನಮ್ ಜೊತೆ ಯಾರ್ಯಾರೋ ಬರ್ತಾರೆ. ಫ್ರೆಂಡ್ಸ್ ಬರ್ತಾರೆ, ಅರ್ಧದಲ್ಲಿ ಹೋಗ್ತಾರೆ. ಅಪ್ಪ ಅಮ್ಮ ಬರ್ತಾರೆ, ಅವ್ರ ವಯಸ್ಸು ಆಯಸ್ ಮುಗಿದ ತಕ್ಷಣ ಹೊರಟೋಗ್ತಾರೆ. ಮಕ್ಳು ಬರ್ತಾರೆ, ಮದ್ವೆ ಅಲ್ಲಿ ಇಲ್ಲಿ ಅವ್ರು ಹೊರಟೋಗ್ತಾರೆ. ಹೆಂಡತಿ ಗಂಡ ಮೊದ್ಲು ಯಾರ್ ಬೇಕಾದ್ರೂ ಹೋಗ್ಬೋದು. ಬಟ್ ಹುಟ್ಟದಾಗ್ಲಿಂದ ಸಾಯೋ ತನಕ ಕಡೆ ಗಳಿಗೆವರೆಗೆ ಇರೋದು ನಮ್ಮ ಬಾಡಿ. ಅದಕ್ ಬೇಕಾದಂತ ಅದ್ಭುತವಾದಂತ ಒಂದು ನಾಲೆಡ್ಜ್ ಜ್ಞಾನವನ್ನು ಕೊಡ್ತೀರಿ. ಇದು ಎಲ್ರು ಕೂಡ ಪಡಿಬೇಕಾದ್ದು. ದೂರ ಅಂದ್ರೆ ನೋಡಿ, ಅದ್ ನಾವು ದೂರ ಹೋಗ್ಬೇಕು ಅಂದ್ರೆ ಬಾಡಿ ನಮ್ ಜೊತೆ ಇರ್ಬೇಕು. ನೋಡಿ, ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಸಂಬಂಧ ಇರ್ಬೋದು, ಏನೇ ಇರ್ಬೋದು. ಈಗ ನನ್ಗೆ ಆಸ್ಕರ್ ಅವಾರ್ಡ್ ಬಂದ್ರು ಕೂಡ ನನಗೆ ಎತ್ತಿ ಹಿಡಿದು ತೋರ್ಸಕ್ಕಾದ್ರೂ ಶಕ್ತಿ ಬೇಕು, ಆರೋಗ್ಯ ಬೇಕಲ್ವಾ. ಇದು ತುಂಬಾ ಎಲ್ರಿಗೂ ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸಿದೆ. ಮೊನ್ನೆ ನಾನು ಋಷಿಕೇಶಗೆ ಹೋದಾಗ ಮಹಾತೌರ್ ಫೌಂಡೇಶನ್, ಪಿರಮಿಡ್ ವ್ಯಾಲ್ಯೂ ನಂಗೆ ಗೊತ್ತಾಗಿದ್ದೆ ಅಲ್ಲಿ ಜಾಸ್ತಿ ಗೊತ್ತಾಗಿದ್ದು. ಫಾರಿನರ್ಸ್ ಎಷ್ಟೊಂದ್ ಜನ ಬಂದಿ ಆ ಚಳಿನಲ್ಲಿ ಆ ಇದ್ರಲ್ಲಿ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡ್ ಇದ್ ಮಾಡ್ತಾರೆ ಮೆಡಿಟೇಷನ್ಗೋಸ್ಕರ. ನಾವು ಹತ್ತದಲ್ಲ, ಮನೆಗೆ ಸಿಗುತ್ತೆ, ನಾವ್ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂತ ನಂಗೆ ತುಂಬಾ ನಮ್ ಬಗ್ಗೆ ನನಗೆ ಬೇಸರ ಆಯ್ತು. ತುಂಬಾ ಅದ್ಭುತವಾದ ಜ್ಞಾನ. ಇದ ಪ್ರತಿಯೊಬ್ರು ಎಲ್ರು ಪಡಿಬೇಕು. ಇಲ್ಲಿ ನಾವೇನಾದ್ರೂ ಇಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ನಾವು ಯಾವ ಜನ್ಮದ ಪುಣ್ಯ ಮಾಡಿರ್ತೀವಿ. ನಮ್ಮ ಅಪ್ಪ ಅಮ್ಮನೋ, ತಂದೆ ತಾಯಿಗಳು, ಮತ್ತೆ ನಮ್ಮ ಪೂರ್ವ ಜನ್ಮದ ಇರೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಅಂತ ಹಿರಿಯರು ನಮ್ ಜೊತೆ ಇದ್ದಾರೆ. ಅವರ ನಾಲೆಡ್ಜ್ ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ. ನಾನು ಬರ್ತೀನಿ. ನನ್ನ ಸ್ನೇಹಿತರು ಯಾರೇ ಬಂದ್ರೆ ಅವ್ರಿಗೂ ರೆಫರ್ ಮಾಡಿ. ನಾನು ಖಂಡಿತ ಗ್ಯಾರಂಟಿ ಬರ್ತೀನಿ. ನೀವೆಲ್ಲರೂ ಬನ್ನಿ, ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಹರೀಶ್. ಸೊ ನಿಮ್ಮ ಋಷಿಕೇಶ್ ಯಾತ್ರದ ಒಂದು ಕ್ಲಾಸ್ ಕೊಡ್ಬೇಕು ನಮ್ಗೆ. ಓಕೆ, ಖಂಡಿತ ಗುರುಗಳೇ, ಖಂಡಿತ ಖಂಡಿತ. ನಿಮ್ಮ ಅನುಭವಗಳೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಒಂದು ಶಕ್ತಿ ಸ್ಥಳ, ಶಕ್ತಿ ಕ್ಷೇತ್ರಗಳವೆಲ್ಲ. ಅಲ್ಲಿ ಪಡೆದಂತ ಅನುಭವಗಳು ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಹಂಚ್ಕೊಂಡ್ರೆ ನಾವು ಆ ರುಚಿಯನ್ನು ಸ್ವಲ್ಪ ನೋಡ್ತೀವಿ. ಓಕೆ, ಖಂಡಿತ ಗುರುಗಳೇ, ಹಂಗೂ ಮಾಡೋಣ. ನಾವ್ ಯಾವ್ದಾರ ಒಂದು 2ನೇ ವರ್ಷದ 3ನೇ ವರ್ಷದಲ್ಲಿ ಮಾಡೋಣ ಬೇಕಾದ್ರೆ ಒಂದ್ಸರಿ ಎಲ್ರು ಕ್ಯಾಂಪ್ ಔಟ್. ಅದ್ಭುತವಾಗಿತ್ತು. ಸ್ವಲ್ಪ ಜನ ಮಾಡ್ಲೇಬೇಕು. ಅದು ಹಳೆ ಋಷಿಕೇಶ ಅಂತ ಐತೆ ಗುರುಗಳೇ, ಗಂಗಾ ನದಿ ಪಕ್ಕದಲ್ಲಿ ಎಲ್ಲ ಆಶ್ರಮ. ನಾವ್ ಇಲ್ಲಿ ಎಲ್ಲೆಲ್ಲೋ ಏನೇನೋ ನೋಡ್ತೀವಲ್ಲ, ಅಲ್ಲಿ ಡ್ರಿಂಕ್ಸ್ ಅಂಗಡಿ ಆಗ್ಲಿ, ನಾನ್ ವೆಜ್ ಆಗ್ಲಿ, ಸಿಗರೇಟ್ ಆಗ್ಲಿ, ಏನು ಕಾಣಿಸಲ್ಲ, ಏನು ಇಲ್ಲ. ಪ್ರತಿ ಮನೆ ಯೋಗ ಧ್ಯಾನ, ಯೋಗ ಮೆಡಿಟೇಷನ್ ಬರೀ ಇದೆ.
ಆಮೇಲೆ ಏನೇ ವಸ್ತುಗಳು ನೋಡಿದ್ರೆ ಬರೀ ರುದ್ರಾಕ್ಷಿಗಳು ಪಿರಮಿಡ್ ಅಲ್ಲ, ಯಾವುದೋ ಇದಕ್ಕೆ ಸಂಬಂಧಪಟ್ಟಿದ್ದು ಮೆಡಿಟೇಷನ್ ಸ್ವಲ್ಪ ಹೀಲಿಂಗ್ ಬಾಲ್ ಅವೇನೇನು ಪ್ರತಿಯೊಂದು ಅದೇ. ಇಂಡಿಯಾದಲ್ಲಿ ಇಂಥ ಒಂದು ಸ್ವರ್ಗ ಇದೆ, ಯಾರು ನೋಡಿಲ್ಲ ಅಂದ್ರೆ ತಪ್ಪದೇ ಅದ್ ನೋಡ್ಬೇಕು. ಸಾಯದ್ರೊಳಗೆ ಒಂದ್ಸರಿನಾರು ಋಷಿಕೇಶಕ್ಕೆ ಪ್ರತಿಯೊಬ್ರು ಹೋಗ್ಬೇಕು ಅನ್ನೋ ನನ್ನ ಆರೈಕೆ. ಅಷ್ಟು ಅದ್ಭುತವಾಗಿದೆ ಗುರುಗಳೇ. ಸಾಧ್ಯ ಆದ್ರೆ ಭಗವಂತನ ದಿನ ಪ್ರತಿ ವರ್ಷ ಹೋಗಿ ಸ್ವಲ್ಪ ದಿನ ಉಳ್ಕೊಂಡು ಅಲ್ಲಿ ಮೆಡಿಟೇಷನ್ ಮಾಡಿ ಬಂದ್ರೆ ನಾವು ರೀಜನರೇಟ್ ಆಗ್ಬೋದು. ಎಲ್ಲ ಅದ್ಭುತವಾಗಿ ಇದಾಗುತ್ತೆ ಗುರುಗಳೇ, ತುಂಬಾ ಅದ್ಭುತವಾಗಿದೆ. ಒಂದ್ ಏನ್ ಮಾಡ್ಬೇಕಂದ್ರೆ ಒಂದು ಮೆಡಿಟೇಷನ್ ರಿಟ್ರೀಟ್ ತರ ಒಂದು ವಾರ ಇಲ್ಲಾಂದ್ರೆ 10 ದಿವಸ ಅಲ್ಲಿ ಮಾಡ್ಬೇಕಷ್ಟೇ. ಮಾಡ್ಬೋದು ಗುರುಗಳೇ. ಒಂದು ಎಲ್ಲಾರು ಇಲ್ಲಿಂದ ಹೋಗೋದು, ಎಲ್ಲಾ ಕಡೆಯಿಂದ ಎಲ್ಲ ನಮ್ಗೆ ಇನ್ವೇ ಎಲ್ಲಾ ಭಾಷೆಗಳಿದೆ, 5 ಭಾಷೆಗಳಿದೆ. ಎಲ್ಲಾರನ್ನೂ ಇನ್ವೈಟ್ ಮಾಡಿದ್ರೆ ಎಲ್ಲಾರು ಬರ್ತಾರೆ. ಓಕೆ, ಆ ರೀತಿಯಲ್ಲಿ ಸೊ ಒಂದು ರಿಟ್ರೀಟ್ ತರ ಮಾಡ್ಕೊಳ್ಳೋಣ. ಓಕೆ, ರೈಟ್. ಥ್ಯಾಂಕ್ ಯು. ಈ ಮುಖಾಂತರ ಹೇಳ್ತಾ ಇದೀನಿ, ಎಲ್ರು ಟೈಮ್ ಮಾಡ್ಕೊಂಡು ಟೈಮ್ ಇಲ್ಲ ಅನ್ಬೇಡಿ. ನಾವು ಜಾಸ್ತಿ ದಿನ ಇರ್ಬೇಕು, ಅದ್ಭುತವಾಗಿರ್ಬೇಕು. ಎಲ್ಲದಕ್ಕೂ ಒಂದೇ ಮಾತಲ್ಲಿ ಹೇಳೋದಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೆಲ್ತ್. ಬಟ್ ಹೆಲ್ತ್ ಇಂಪಾರ್ಟೆಂಟ್ ಯಾವಾಗ ಗೊತ್ತಾಗತ್ತೆ ನಮ್ಗೆ? ದುರದೃಷ್ಟ ಅಂದ್ರೆ ಹೆಲ್ತ್ ಹೋದಾಗ್ಲೇ ಗೊತ್ತಾಗೋದು. ನಾವು ವಾಕ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಡಾಕ್ಟ್ರು ಅಯ್ಯೋ ಶುಗರ್ ಬಂದ್ಬಿಟ್ಟು ವಾಕ್ ಮಾಡಿ ಅಂದ್ರೆ ಟಕ್ಕ ಶುರು ಮಾಡ್ಬಿಟ್ಟು BP ಬಂದ್ರೆ ಮಾಡ್ಲೇಬೇಕು ಕಷ್ಟ ಅಂದಾಗ. ಬಟ್ ಆ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ, ನಾವೇ ತಿಳ್ಕೊಳ್ಳೋಣ. ಆಮೇಲೆ ಯಾರ್ದು ಇಲ್ಲ ಒಂದು ಇದ್ರಲ್ಲಿ ಸ್ವಾರ್ಥ ಇರಬೇಕು ಅಂತ ನಾವು ಋಷಿಕೇಶಲ್ಲಿ ಹೇಳ್ಕೊಟ್ರೆ, ನಾವು ಹೆಲ್ತ್ ಬಗ್ಗೆ ಸ್ವಾರ್ಥ ಇಲ್ಲ ಆಕ್ಚುಲಿ. ಅಯ್ಯೋ ನನ್ ಮಗನ ನೋಡ್ಕೊ, ಅಯ್ಯೋ ನಮ್ ಫ್ಯಾಮಿಲಿ ಫಂಕ್ಷನ್ ಆಯ್ತು ಅವತ್ತು ಅಂತೀವಿ. ನಾನಿದ್ರೆ ಎಲ್ಲ ಅಂತ ಡಿಸೈಡ್ ಮಾಡಿ ಎಲ್ರಿಗೂ ಒಳ್ಳೇದಾಗುತ್ತೆ. ಹೆಲ್ತ್ ವಿಷಯದಲ್ಲಿ ಖಂಡಿತ ಎಲ್ಲರೂ ಸ್ವಾರ್ಥಿಗಳಾಗಬೇಕು. ಅಂದ್ರೆ ಸ್ವಾರ್ಥ ಅಂದ್ರೆ ಬೇರೆ ತರ ನಾನು ಹೇಳ್ತಾ ಇಲ್ಲ, ನಮ್ಮನ್ನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ರ ಬಗ್ಗೆ. ನಾನು ಬರ್ತಾ ಇದ್ದೀನಿ, ಖಂಡಿತ ನೀವೆಲ್ಲರೂ ಬನ್ನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಎಲ್ಲ ಆತ್ಮ ಬಂಧುಗಳಿಗೆ. ರೈಟ್. ಎಸ್ ಅನುರಾಧ ಮೇಡಮ್ ಹೇಳಿ. ಸರ್ ನಮಸ್ತೆ. ಆಯ್ತು ಸರ್, ಬರ್ತೀನಿ ನಾನು. ನಮ್ಮನೇಲಿ ಕೇಳ್ದೆ, ಒಪ್ಕೊಂಡ್ರು. ಬರ್ತೀನಿ. ಬನ್ನಿ. ಓಕೆ, ಒಳ್ಳೆ ಡೆಸಿಷನ್ ತಗೊಂಡ್ರಿ. ರೈಟ್, ಥ್ಯಾಂಕ್ ಯು. ಸುಧಾ ಮೇಡಮ್ ಆಯ್ತಲ್ಲ? ಸೌಮ್ಯ ಅವರೇ ಮಾತಾಡಿ. ರಮೇಶ್ ಅವರೇ ಮಾತಾಡಿ. ಗುರುಜಿ, ಇದು ಮಹಾತಾರ್ ಫೌಂಡೇಶನ್ಗೆ ಜಾಯ್ನ್ ಆಗಿ ಒಂದು 6-7 ತಿಂಗಳಾಯ್ತು. ಆದ್ರೂ ನನ್ಗೇನ್ ಗೊತ್ತಾ, 3 ಗಂಟೆಗೆ ನಾನು ಎದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡ್ಕೊಂಡು ಆಮೇಲೆ ಅಲ್ಲೆಲ್ಲ ಮಾಡ್ಕೊಂಡಾದ್ಮೇಲೆ ತಿರ್ಗಾ 4 ಗಂಟೆಗೆ ಸುಮಾರು 4-5 ಕಿಲೋಮೀಟರ್ ವಾಕಿಂಗು ಮತ್ತೆ ಅದೆಲ್ಲ ಮಾಡ್ತಾ ಇದ್ದೀನಿ ಗುರುಜಿ. ತುಂಬಾ ಚೆನ್ನಾಗಿದೆ. ಎಲ್ಲ ಒಳ್ಳೆ ಪ್ರೋಗ್ರಾಮ್ಸ್ ಅದೆಲ್ಲ ಇದೆ. ಸಂಡೇ ಏನೇ ಕಾರ್ಯಾಗಾರ ಇದೆಯಲ್ಲ, ಬಂದೇ ಬರ್ತೀನಿ. ಅಲ್ಲಿ ಮಿಸ್ ಮಾಡ್ಕೊಳ್ಳೋದಿಲ್ಲ, ಬಂದೇ ಬರ್ತೀನಿ. ಏನಾಗುತ್ತೆ, ನನ್ನ ಹೊಸತಿ ಬಂದಿದ್ದೀನಲ್ಲ ಆಕ್ಯುಪಂಚರ್ ಕ್ಲಾಸ್ಗೆ, ಅದೇ ತರ ಬರ್ತೀನಿ. ಅದಕ್ಕೋಸ್ಕರ ಇಂಥದ್ದು ಒಂದು ಕಾರ್ಯಕ್ರಮಕ್ಕಾಗಿ ಎಲ್ಲಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನಂದು. ಎಲ್ಲಾ ಮಾಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡ್ಬೇಕು. ಎಷ್ಟೋ ತಿಳ್ಕೊಳ್ಳೋದಿದೆ, ಎಷ್ಟೋ ತಿಳ್ಕೊಂತಾ ಇದೀವಿ ನಾವು ಇನ್ನುವೆ. ಅದಕ್ಕೋಸ್ಕರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇವತ್ತು ಮೇಡಮ್ ಅವರು ಎಷ್ಟು ದೇವ್ರ ಬಗ್ಗೆ ಯಾವ ತರ ಹೇಳಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು. ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮಗಳು, ಮತ್ತೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದನ್ನು ನಾನು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ. ಹಂಗೆ ನಾವು ಕಲಿಯೋದು ಬೇಕಾದಷ್ಟಿದೆ. ಅದಕ್ಕೋಸ್ಕರ ನಾವು ಮಾಡ್ತಾನೆ ಇರ್ಬೇಕು. ತುಂಬಾ ಆಕ್ಟಿವ್ ಆಗಿದ್ದೀನಿ, ತುಂಬಾ ಸಂತೋಷ ಇದೆ. ಇದು ಜಾಯಿನ್ ಆದ್ಮೇಲೆ, ಫೌಂಡೇಶನ್ ಜಾಯ್ನ್ ಆದ್ಮೇಲೆ ಒಳ್ಳೆ ಪ್ರತಿಯೊಂದು ನಿಮಿಷನೂ ನಾವ್ ಯಾವ ತರ ಕಳಿಬೇಕು, ನಾವ್ ಯಾವ ತರ ಯೂಸ್ ಮಾಡ್ಬೇಕು, ನಮ್ ಟೈಮ್ ನ ಯಾವ ತರ ನಾವು ಮಾಡ್ಬೇಕು ಅಂತ. ಗುರುಜಿ, ಥ್ಯಾಂಕ್ ಯು ಗುರುಜಿ. ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು, ಇಂಥ ಒಂದು ವೇದಿಕೆ ಕೊಟ್ಟಿದ್ದೀರಾ. ನಾವ್ ಎಲ್ಲೆಲ್ಲೋ ಹುಡ್ಕೋದ್ ಬೇಡ, ಮಾಣಿಕ್ಯನ ಎಲ್ಲೆಲ್ಲೋ ಹುಡ್ಕೋದ್ ಬೇಡ. ಇಲ್ಲೇ ಇರೋವಾಗ ಇದನ್ನೆಲ್ಲ ಜನರು ಉಪಯೋಗಿಸ್ಕೊಬೇಕು ಅಂತ ನಂದು ಅಭಿಪ್ರಾಯ. ಬಟ್ ವೈಯಕ್ತಿಕವಾಗಿ ನನಗೆ ತುಂಬಾ ಸಂತೋಷ ಆಗಿದೆ. ಈ ಫೌಂಡೇಶನ್ಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಎಲ್ಲ ಪ್ರತಿಯೊಂದನ್ನು ಕೇಳಿದಾಗ, ನಾನು ಪ್ರತಿಯೊಂದು ಹೊಸ ವಿಚಾರನೂ ಕೇಳಿದಾಗ, ಅವತ್ತು ನೀವು ಹೇಳಿದ್ರಿ ಪ್ಯಾಕ್ಡ್ ಫುಡ್ ತಗೊಂಡ್ ಕೊಡುದು, ಅದ್ರಲ್ಲಿ ಏನೇನಿರುತ್ತೆ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ, ತುಂಬಾ ಸಂತೋಷ ಆಯ್ತು. ನಾವು ಎಷ್ಟೋ ಅಜ್ಞಾನದಲ್ಲಿ ಇದ್ವಿ ಗೊತ್ತಾ. ಅವಾಗ ನೋಡ್ತಾ ಇದ್ವಿ ಯಾವ್ಯಾವ ಪ್ಯಾಕ್ ಫುಡ್ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು, ಎಲ್ಲೆಲ್ಲೋ ತಿನ್ನೋದು ಅಂತ. ಇವಾಗ ನೀವು ಹೇಳಿರೋ ಮಾತನ್ನ ಕೇಳ್ಕೊಂಡು ಆಮೇಲೆ ಏನ್ ಮಾಡ್ತಾ ಇದೀವಿ ನಾವು, ಕಾಲಕ್ರಮೇಣ ನಾವು ಎಲ್ಲ ಬದಲಾಗ್ತಾ ಇದೀವಿ. ಅದನ್ನ ತಗೊಂಡ್ ಕುಡ್ದು ಯಾವ್ದು ತಿನ್ಬೇಕು, ಯಾವ್ದು ಮಾಡ್ಬೇಕು, ಯಾವ್ದನ್ನ ಉಪಯೋಗಿಸ್ಕೊಬೇಕು, ಯಾವ್ದು ದೇಹಕ್ಕೆ ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊಂಡು ಹೊಸ ವಿಚಾರಗಳನ್ನ ತಿಳ್ಕೊಂತ ಇದೀವಿ ಇಲ್ಲಿ. ಹಾಗಾಗಿ ಪ್ರತಿಯೊಂದು ಕ್ಷಣನೂ ನಾವು ನಿಮ್ ಜೊತೆನಲ್ಲಿ ಒಡನಾಟನಲ್ಲಿ ಇದ್ದಿದ್ರೆ ಎಷ್ಟೋ ವಿಚಾರಗಳು ತಿಳ್ಕೊಳಕ್ಕಾಗತ್ತೆ. ಓಕೆ, ಈ ಜನ್ಮ ನಮ್ಗೆ ಸಾರ್ಥಕ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಬಂದೇ ಬರ್ತೀನಿ ಗುರುಜಿ ನಾನು. ಥ್ಯಾಂಕ್ ಯು. ಸೌಮ್ಯ ಮೇಡಮ್ ಮಾತಾಡಿ. ನಮಸ್ತೆ ಎಲ್ಲರಿಗೂ. ಸರ್, ನನಗೆ ಸ್ವಲ್ಪ ಗೈಡೆನ್ಸ್ ಕೊಟ್ರೆ ನಾನು ಬರ್ತೇನೆ ಸರ್. ನಾನು ಚಳ್ಳಕೆರೆಯಿಂದ ಬರಬೇಕು ಈ ಒಂದು ಆಕ್ಯುಪಂಚರ್ ಕಾರ್ಯಕ್ರಮಕ್ಕೆ. ನಮ್ಗೆ ಒಂದ್ ಸ್ವಲ್ಪ ಗೈಡೆನ್ಸ್ ಬೇಕಷ್ಟೇ. ನಮ್ಗೆ ಮೆಜೆಸ್ಟಿಕ್ ಬಂದ್ಮೇಲೆ ಅಲ್ಲಿಂದ ಯಾವ ಬಸ್ ಹತ್ಬೇಕು, ಅದು ನಮ್ಗೆ ಸ್ವಲ್ಪ ಅದು ಒಂದು ಗೈಡೆನ್ಸ್ ಕೊಟ್ಟು ನಮ್ಗೆ ಅಲ್ಲಿ ಏನಾದ್ರು ಉಳ್ಕೊಳ್ಳೋದಕ್ಕೆ ನೀವು ಹೇಳಿದ್ರಲ್ಲ, ಈಗ ಹೇಳಿದ್ಮೇಲೆ ನನ್ಗೆ ಸಮಾಧಾನ ಆಯ್ತು. ಓಕೆ, ನಾನು ಬರ್ತೇನೆ ಅಲ್ಲಿ ಅಂತ.
ಅದೇ ಏನಿಲ್ಲ ಅದು ನಿಮ್ಗೆ ಡೀಟೇಲ್ಸು ವಾಟ್ಸಪ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹೇಗೆ ಬರಬೇಕು, ಯಾವ ನಂಬರ್ಸ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ಸ್. ಅವ್ರಿಗೆ ನೀವು ಟಚ್ ಅಲ್ಲಿ ಇದ್ರೆ ಅವರು ಬಸ್ ಹತ್ತೋದಾಗ್ಲಿ, ಮೆಜೆಸ್ಟಿಕ್ ಇಳಿಯೋದಾಗ್ಲಿ, ಮೆಜೆಸ್ಟಿಕ್ ಇಂದ ಮತ್ತೆ ಮೆಟ್ರೋ ಆಗ್ಲಿ, ಮೆಟ್ರೋದಿಂದ ಮತ್ತೆ ವಾಸ ಇರುವಂತ ಪ್ಲೇಸ್ ಬರೋದಾಗ್ಲಿ, ಅಲ್ಲಿ ಪ್ರೆಸ್ ಅಪ್ ಆದ್ಮೇಲೆ ಮತ್ತೆ ಎಲ್ಲ ಒಗ್ಗಟ್ಟಾಗಿ ಒಂದು ಆಟೋ ಮತ್ತೆ ಕಾರು ತಗೊಂಡು ಇಲ್ಲಿ ನಮ್ಮ ಮಾತಾ ಫೌಂಡೇಶನ್ ಬರೋದಾಗ್ಲಿ, ಎಲ್ಲಾ ಗೈಡೆನ್ಸ್ ನಿಮ್ಗೆ ಸಿಗತ್ತೆ. ಆಯ್ತಾ? ಆ ರೀತಿಲಿರುವಾಗ ನಿಮ್ಗೆ ಯಾವುದೇ ಗೊಂದಲ ಆಗೋದಿಲ್ಲ, ಒಂದು ಸ್ಮೂತ್ ಆಗಿ ಆಗತ್ತೆ, ಏನ್ ತೊಂದರೆ ಇಲ್ಲ. ನೀವು ಜಸ್ಟ್ ನಿರ್ಣಯ ಮಾಡಿಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೊಡ್ತೀವಿ, ಇವಾಗ ಕಲ್ಸ್ಕೊಡ್ತಾರೆ, ಮತ್ತೆ ವಾಟ್ಸಪ್ ಅಲ್ಲಿ ಎಲ್ಲ ವಾಟ್ಸಪ್ ಅಲ್ಲಿ ಒಂದ್ಸರಿ ನೋಡ್ಕೊಂಡು ಅದನ್ನ ಫಾಲೋ ಮಾಡಿ ಜಸ್ಟ್ ನಿಮ್ಮ ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಸಾಕು. ಮಿಕ್ಕಿದೆಲ್ಲ ನಿಮ್ಗೆ ವಿತಿನ್ ಎ ಡೇ ಆರ್ 2, ಅಂದ್ರೆ ಇವತ್ತು ನಾಳೆಗೆ ಪೂರ್ತಿ ಪೂರ್ತಿ ಮಾಹಿತಿ ಡೀಟೇಲ್ಡ್ ಮಾಹಿತಿ ನಿಮ್ಗೆ ತಲುಪಿಸ್ತಾರೆ, ಎಲ್ಲ ವಾಟ್ಸಪ್ ಅಲ್ಲಿ ತಲುಪಿಸ್ತಾರೆ. ಯಾವ ರೀತಿಯಲ್ಲಿ ನೀವು ಅಲ್ಲಿಂದ ಇಲ್ಲಿ ಬರೋದು, ಇಲ್ಲಿಂದ ಮತ್ತೆ ವಾಪಸ್ ಬರೋವರೆಗೂ ನಿಮ್ಗೆ ಪೂರ್ತಿ ಗೈಡೆನ್ಸು ಎಲ್ಲ ಸಿಗತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ರೈಟ್. ಎಸ್ ಸುಧಾ ಮೇಡಮ್ ಮಾತಾಡ್ಬೇಕೇನಾದ್ರು ಹ್ಯಾಂಡ್ ರೈಸ್ಗೆ? ಇಲ್ಲ ಗುರುಜಿ. ಸುಧಾ ಮೇಡಮ್ ರೈಟ್. ನೆಕ್ಸ್ಟ್. ಎಸ್ ಮಾಸ್ಟರ್ಸ್. ಈಗ ಗುರುಜಿ, ಇದು ನಾನು ಹೇಳ್ದೆ, ದೂರ ಇರೋರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಹೆಂಗ್ ಹೋಗೋದು, ಏನು ಗೈಡೆನ್ಸ್ ಸಿಗೋದಿಲ್ಲ, ಮತ್ತೆ ಬಸ್ಸು ನಂಬರ್ ಗೊತ್ತಿಲ್ಲ, ಹೇಗ್ ಹೋಗೋದು, ವೈಟ್ ಫೀಲ್ಡ್ ಬೆಂಗಳೂರು ಅಂತ ನಗರದಲ್ಲಿ ಬರೋದಕ್ಕೆ ಹೆಂಗೆ ಅಂತ. ಈಗ ನಾನು ಕೂಡ ಫಸ್ಟ್ ಟೈಮ್ ಬಂದಾಗ ಹೆಂಗಪ್ಪ ಅಷ್ಟು ದೂರ, ನನಗೆ ಗೊತ್ತಿಲ್ಲ ಮಾರ್ಗ ಅಂತ ಎಲ್ಲ ಇದ್ದಾಗ, ಜಸ್ಟ್ ನನ್ನೊಂದು ಥಾಟ್ ಅಷ್ಟೇನೆ, ನಾನು ಹೋಗ್ಬೇಕು, ನಾನು ಕಲಿಬೇಕು ಆ ತರ ಅನ್ಕೊಂಡಿದ್ದಾಗ ಸುಗಮವಾಗಿ ಬಂದು ತಲುಪು. ಇಲ್ಲಿವರೆಗೂ ಕೂಡ ಸುಮಾರು 12 ಸಲ ಅಟೆಂಡ್ ಮಾಡಿದ್ದೀನಿ ಗುರುಜಿ ಫೌಂಡೇಶನ್ ಬಂದು. ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾವು ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ, ಆನ್ಲೈನ್ ಅಲ್ಲಿ ನಾವು ಕೇಳೋದು ಪ್ರತಿದಿನ, ಮತ್ತೆ ಪ್ರಾಯೋಗಿಕ ತರಬೇತಿ ಕಲಿಯೋದೇ ಬೇರೆ ಆಗಿರುತ್ತೆ. ಮತ್ತೆ ಅಲ್ಲಿ ಆಫ್ಲೈನ್ ಅಲ್ಲಿ ಬಂದು ನಾವು ಮುಖಾಮುಖಿ ಗುರುಗಳ ಮುಖೇನ ಮತ್ತೆ ನಾವು ಜ್ಞಾನವನ್ನು ಪಡ್ಕೊಳ್ತೀವಿ. ಮತ್ತೆ ಗ್ರೂಪ್ ಕಾನ್ಶಿಯಸ್ ಅಷ್ಟೊಂದು ಎನರ್ಜಿ ಆಗಿರುತ್ತೆ. ಅದಲ್ದಲೆ ನಾವು ಮಹಾವತಾರ್ ಫೌಂಡೇಶನ್ ಅಲ್ಲಿ ಪಿರಮಿಡ್ ನ ಶಕ್ತಿ ಇರುತ್ತೆ. ಈ ಶಕ್ತಿ ಏನು ಅಂತಂದ್ರೆ, ಅಲ್ಲಿಗೆ ಬಂದು ನಾವು 1 ತಿಂಗಳವರೆಗೂ ಆ ಎನರ್ಜಿ ಪಡ್ಕೊಂಡಿರ್ತೀವಿ. ಇದೆಲ್ಲ ನಾವು ಫೀಲ್ ಮಾಡಿದೀವಿ. ಇಷ್ಟು ಸತಿ ಬಂದ್ಮೇಲೆ ನಮ್ಗಾಗಿರುವಂತಹ ನಿಜವಾದ ಅನುಭವ. ಅದು ಸಾಲದು ಅಂತ ಅಂದ್ರೆ ನಮ್ಮ ರಂಗನಾಥ್ ಗುರುಗಳು, ಕೃಷ್ಣಮೂರ್ತಿ ಸರ್ ಮತ್ತೆ ಮನೋರಮಾ ಮೇಡಮ್, ಅವ್ರನ್ನ ನೋಡ್ತೀವಿ. ನಾವು ದೇವ್ರನ್ನ ನೋಡಿಲ್ಲ ಅಲ್ವಾ, ನಾವು ನೋಡ್ತೀವಿ. ಮತ್ತೆ ರಂಗನಾಥ್ ಗುರುಗಳನ್ನ ಅವ್ರನ್ನ ನೋಡಿ ಒಂದು ಶೇಕ್ ಹ್ಯಾಂಡ್ ಕೊಡ್ತಾರೆ, ನಾನು ಯಾವತ್ತಿಗೂ ಮಿಸ್ ಮಾಡ್ಕೊಳಲ್ಲ. ಆ ಶೇಕ್ ಹ್ಯಾಂಡ್ ತಗೊಂಡು ಅವರ ಒಂದು ಸ್ಪರ್ಶವನ್ನು ನಾನು ತಗೊಳ್ತೀನಿ. ನನಗದು ಪುಣ್ಯ, ಈ ಜನ್ಮದ ಭಾಗ್ಯ ಅಂತ ಭಾವಿಸ್ತೀನಿ ಮಾಸ್ಟರ್ಸ್. ಇನ್ನು ಯಾರೆಲ್ಲ ಬರ್ತೀರಾ, ಮತ್ತೆ ಇಲ್ಲಿ ನಾವು ಮತ್ತೆ ಗ್ರೂಪ್ ಅಲ್ಲಿ ಕಾಲ್ ಮಾಡೋ ಇದೆಲ್ಲ ಕಷ್ಟ ಸಾಧ್ಯ ಆಗ್ತಾ ಇದೆ. ಯಾರೆಲ್ಲ ಬರ್ತೀರಾ ಈಗ್ಲೇ ಈ ಕ್ಷಣದಲ್ಲೇ ಡಿಸೈಡ್ ಮಾಡಿ ಇಲ್ಲಿ ನೀವು ಹೆಸರು ಕೊಡಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ. ಮೇಡಮ್ ಮಾತಾಡಿ. ನಾನು ಬರ್ತೇನೆ ಗುರುಜಿ ನಾಡ್ದು. ನಂದು ಒಂದು ಓಕೆ, ಬನ್ನಿ. ಆಯ್ತು ಗುರುಜಿ. ಗುರುಜಿ ನಮಸ್ತೆ. ಕೃಷ್ಣಮೂರ್ತಿ ಸರ್ ಮತ್ತೆ ಮನೋರಮಾ ಮೇಡಮ್ ನಮ್ ಗುರುಜಿ ಅಂತಂದ್ರೆ, ನಾವ್ ದೇವ್ರು ನೋಡಿಲ್ಲ ಅಂತ ಯಾರಿಗೂ ಅನ್ಕಣಂಗೆ ಇಲ್ಲ. ನಾವ್ ದೇವ್ರು ನೋಡಿಲ್ಲ ಅಂತ ಅಲ್ಲಿ ಹೋಗಿ ಅನುಭವ ಪಟ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ದೇವ್ರು ಎಲ್ಲಿದ್ದಾನೆ ಅಂತಂದ್ರೆ. ಮಹಾವತಾರ್ ಫೌಂಡೇಶನ್ ನಲ್ಲಿ ದೇವ್ರು ಇದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ನನಗೂ ಕೂಡ ನನ್ನ ಆತ್ಮೀಯ ಫ್ರೆಂಡ್ಸ್ ಅವ್ರ ಮದ್ವೆ ಇದೆ 6-7ಕ್ಕೆ. ತುಂಬಾ ಅವ್ರು ಇದ್ ಮಾಡ್ತಿದ್ರು, ಅಯ್ಯೋ ಹೋಗ್ತಿದೀಯಾ ಅಂತ ಹೇಳ್ಬಿಟ್ಟು. ನನ್ ಮಗ್ಳು ಫೋನ್ ಮಾಡಿ ಹೇಳಿದ್ದು, ನಾನ್ ಮದ್ವೆಗ್ ಬರ್ತೀನಿ, ನೀವ್ ಹೋಗಿ ಅಂತ. ಅಮೌಂಟ್ ಕೊಡ್ತಿರೋದು ಅವಳೇನೆ ಕೂಡ. ಪ್ರತಿಯೊಂದು ಕಾರ್ಯಾಗಾರಕ್ಕೆ ಬರ್ಬೇಕಾದ್ರೂ ಕೂಡ ನನ್ ಮಗಳು ಹಿನ್ನೆಲೆ ಆಗಿ ಏನು ಮುಂದೆ ನಾನು ಬರ್ತಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನನ್ ಮಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಪ್ರತಿ ಒಂದಕ್ಕೂ ನೀವ್ ಹೋಗಿ ನೀವ್ ಕಲೀರಿ, ಎಲ್ಪ ಅವಳ್ದೇನೆ, ಅದೊಂದು ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಆಮೇಲೆ ನಮಗೊಂದ್ ದೀಕ್ಷೆ ಕೊಟ್ಟಿದ್ರು ಫಸ್ಟ್ ಡಿಗ್ರಿ ಆದಾಗ ನಮ್ಮ ಕೃಷ್ಣಮೂರ್ತಿ ಗುರುಜಿ ಅಂತೂ. ನನ್ ಬಂದು 2-3 ತಿಂಗಳಾದ್ರೂ ವೈಬ್ರೇಷನ್ ಹೋಗಿರ್ಲಿಲ್ಲ, ಅದು ಹಾಗೆ ಇತ್ತು ವೈಬ್ರೇಷನ್. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅಲ್ಲಿ ಹೋಗಿ ಧ್ಯಾನ ಮಾಡ್ತೀವಲ್ಲ ಕೂತು, ಆ ಪಿರಮಿಡ್ ಒಳಗಡೆ ಕೂತು ಧ್ಯಾನ ಮಾಡಿದಾಗ ಅದು ಎಂತ ಅದ್ಭುತವಾದ ಶಕ್ತಿ ಇರುತ್ತೆ ಅಂತಂದ್ರೆ ಒಂಥರ ಪವಾಡನೆ ಅನಿಸ್ಬಿಡುತ್ತೆ. ಆ ವೈಬ್ರೇಷನ್ ಕೂಡ ನಮ್ಮ ಮನೆಗೆ ಓದ್ಕೊಂಡ್ ಬರ್ತೀವಿ. ಅದನ್ನ ಬಿಟ್ಟು ಬರಕ್ ಆಗದೇ ಇಲ್ಲ. ಮನೆಗ್ ಬಂದ್ರು ಕೂಡ 4-5 ತಿಂಗಳು ಆ ವೈಬ್ರೇಷನ್ ಹಂಗೆ ಇರುತ್ತೆ. ಇದೆಲ್ಲಾ ಸಿಗುತ್ತೆ ಅಂತಂದಾಗ ಎಲ್ಲರೂ ಕೂಡ ಬರಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಇರೋದಿನ್ 3-4 ದಿನ ಅಷ್ಟೇ ಇದೆ. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಸರ್.
ಇದಾದ್ಮೇಲೆ ನಾವು ರೈಕಿ ಸೆಕೆಂಡ್ ಡಿಗ್ರಿ ಮಾಡ್ತೀವಿ. ಅಲ್ಲಂತೂ ಅದ್ಭುತವಾದ ಕಲಿತೀರಾ ನೀವು. ಜೀವನದೊಳಗೆ ಇನ್ನೇನು ಉಳ್ದೇ ಇಲ್ಲ, ಪ್ರತಿ ಎಲ್ಲ ಸಿಕ್ತು ನಮಗೆ ಅನ್ನೋಂತ ಲಾಭ ಸಿಗುತ್ತೆ. ಸೆಕೆಂಡ್ ಡಿಗ್ರಿ ಮಾಡ್ಕೊಳ್ಳಿ. ಸದ್ಯದಲ್ಲೇ ರಂಗನಾಥ್ ಸರ್ ಇದನ್ನು ಕೂಡ ಆರ್ಗನೈಸ್ ಮಾಡೋರು ಇದ್ದಾರೆ, ಅದ್ ನಿಮಗೆ ತಿಳಿಸ್ತಾ ಇದ್ದೀನಿ. ಬೇಕಾಗಿದೆ ಇನ್ನೊಂದು ಗುರುಜಿ, ಯಾರು ಇವಾಗ ಮೆಜೆಸ್ಟಿಕ್ ಗೆ ಬಸ್ ಬರ್ತಾರೋ ಅವ್ರಿಗೆಲ್ಲ ನಂಬರ್ ಕೊಟ್ರೆ ಬೇಕಾದ್ರೆ ನಾನು ಕರ್ಕೊಂಡ್ ಬರ್ತೀನಿ. ನನ್ಗೇನಿಲ್ಲ, ಮೆಟ್ರೋನಲ್ಲಿ ವೈಟ್ ಫೀಲ್ಡ್ ಬಂದ್ಬಿಟ್ಟು ಆಮೇಲೆ ಕಟ್ಕೊಂಡು ಇದ್ ಮಾಡ್ಬಿಡ್ತೀನಿ. ಬೇಕಾದ್ರೆ ಯಾರು ನಂಬರ್ ಥ್ಯಾಂಕ್ ಯು ಸರ್. ಹಂಗೆ ಮಾಡ ಎಸ್ ಸರ್ ಸರ್ ಸಾಗರದವ್ರು ಬರ್ತೀನಿನ್ರಲ್ಲ, ಜೊತೆಗೆ ನಾವು ಇಬ್ರು ಬರ್ತೀವಿ. ಅವ್ರಿಗೆ ಸ್ವಲ್ಪ ಮಾತಾಡೋಕ್ ಕೇಳ್ರಿ, ನನ್ ಫೋನ್ ನಂಬರ್ ಕೊಟ್ಟು ನಾವು ಮಾತಾಡ್ಕೊಂಡ್ ಬರ್ತೀವಿ. ಇಲ್ಲಿ ನಂಬರ್ ನೋಟ್ ಮಾಡ್ಕೊಳ್ಳಿ, ಈಗಲೇ ಹೇಳ್ತಾರೆ ನೋಡಿ. ಸುಧಾ ಮೇಡಮ್ ಅಲ್ವಾ? ಸುಧಾ ಮೇಡಮ್ ಅನ್ಕೊಂತೀನಿ. ನಂಬರ್ ಬರ್ಕೊಳ್ಳಿ. ಸುಧಾ ಮೇಡಮ್ ಹೇಳಿ ಸರ್. ಇಲ್ಲ, ಸುಧಾ ಮೇಡಮ್ ಅವರು ಒಂದ್ ನಿಮಿಷ ರಮೇಶ್ ಅವರು, ಇದು ಸುಧಾ ಮೇಡಮ್ ನಂಬರ್ ಕೊಡೋಣ ಅವರಿಗೆ. ಅವರು ಸಾಗರಿಂದ ಬರ್ತಾರೆ, ಇವರು ಭದ್ರಾವತಿಯಿಂದ. ಸುಧಾ ಮೇಡಮ್ ಮಾತಾಡಿ. ಹೇಳ್ತೇನೆ ಸರ್, ನಂಬರ್ ಹೇಳ ಸರ್. ನಂಬರ್ ಹೇಳಿ, ಅನುರಾಧ ಮೇಡಮ್ ನೋಟ್ ಮಾಡಿ. ಹೇಳಿ ಮೇಡಮ್. 78 99 99 09 9909 45 06 45 06 ಒಂದ್ ನಿಮಿಷ ಸುಧಾ ಮೇಡಮ್ ಕೇಳಿಸ್ಕೊಳ್ಳಿ, ರಿಪೀಟ್ ಮಾಡಿ. ಅನುರಾಧ ಮೇಡಮ್ ಮಾತಾಡಿ ಒಂದ್ಸರಿ. ಮೇಡಮ್ ಬನ್ನಿ, ಜೊತೆಗೆ ಹೋಗೋಣ ನಾವು. ನೀವು ಬರೋದಾದ್ರೆ ಟ್ರೈನಿಗೆ ಬರ್ತೀರಾ? ಟ್ರೈನಿಗೆ ಮೇಡಮ್. ಟ್ರೈನಿಗೆ ಬಂದ್ರೆ, ಇಲ್ಲ ಅಂದ್ರೆ ಹಿಂದಿನ ದಿನ ನಮ್ಮನೆಗಾರು ಬರ್ಬೋದು, ಇಲ್ಲ ಅಂದ್ರೆ ಟ್ರೈನಿಗೆ ಹೋಗ್ಬೋದು ನಾವು. ನೀವು ಕಾಲ್ ಮಾಡಿ ಅನುರಾಧ ಮೇಡಮ್, ನೀವು ಕಾಲ್ ಮಾಡಿ, ಇಬ್ರು ಮಾತಾಡ್ಕೊಳ್ಳಿ. ಕಾಲ್ ಮಾಡಿ ಮೇಡಮ್ ನನಗೆ. ನಿಮ್ ನಂಬರ್ ಬರ್ತದಲ್ಲ? ನನ್ನ ನಂಬರ್ ಕೊಡ್ತೀನಿ ತಗೊಳ್ಳಿ. ಚೂರ್ ಮೊಬೈಲ್ ಇದೆ. ಹೇಳಿ ಮೇಡಮ್. 636 00 00 56 56 160 60. ಅನುರಾಧ. ಮತ್ತೆ ಸರ್ ಹೇಳಿದ್ರು ಮೆಜೆಸ್ಟಿಕ್ ಬಂದ್ ಕರ್ಕೊಂಡ್ ಹೋಗ್ತೀವಿ ಅಂತ, ಅದೊಂದು ಹೆಲ್ಪ್ ಮಾಡಿದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ನಮಗೆ ಒಳ್ಳೇದಿದೆ. ಅವ್ರಿಗೆ ಫೋನ್ ಮಾಡ್ತೀವಿ, ಸರ್ ನಂಬರ್ ಇದ್ರೆ ನಿಮಗೆ ಕೊಡ್ತೀವಿ ಮೇಡಮ್, ನಂಬರ್ಸ್ ಕೊಡ್ತೀವಿ, ತೊಂದರೆ ಇಲ್ಲ. ನೀವು ಇನ್ನೊಂದು ನಮ್ಮ ಅಶ್ವಿನಿ ಮೇಡಮ್ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಎಲ್ಲರೂ ದೂರದಿಂದ ಬರೋರೆಲ್ಲ ಅಶ್ವಿನಿ ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಓಕೆ ಸರ್. ಥ್ಯಾಂಕ್ ಯು, ಧನ್ಯವಾದ. ಗುರುಜಿ, ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಹೇಳಿ. ಪ್ರತಿ ಶನಿವಾರ ಏನು ಇಲ್ಲಿ ಒಂದು ಸ್ಕಿಟ್ ಬರುತ್ತೋ, ಆ ಒಂದು ವ್ಯಕ್ತಿ ನೋಡಕ್ ಎಲ್ಲಾರು ಕೂಡ ಖುಷಿ ಪಡ್ತಾರೆ. ಅಂದ್ರೆ ಲೈವ್ ಆಗಿ ನೋಡ್ಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಅವ್ರನ್ನು ಕೂಡ ನೋಡ್ಬೋದು ಇಲ್ಲಿ. ಬೇಜಾರೇ ಆಗಲ್ಲ, ಅಷ್ಟು ಅದ್ಭುತವಾದ ಮಿಮಿಕ್ರಿ ಮಾಡ್ಕೊಂಡು, ಅಂದ್ರೆ ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಯಾರು ಕೂಡ ಬೇಜಾರಿಲ್ದಂಗ್ ಬನ್ನಿ, ಎಲ್ಲಾ ಸಿಗುತ್ತೆ, ಜ್ಞಾನ, ಧ್ಯಾನ. ಅಶ್ವಿನಿ ಮೇಡಮ್ ಮತ್ತೆ ಹರೀಶ್ ಅವರು ಎಲ್ಲ ಇದ್ರೆ ಅದೊಂದು ಒಂಥರ ಅದ್ಭುತವಾದ ವಾತಾವರಣ ಅದು. ಅಂದ್ರೆ ಯಾವುದೇ ಎಂಟರ್ಟೈನ್ಮೆಂಟ್ ಆಗ್ಲಿ, ಅವ್ರ ಮಾತುಗಳಾಗ್ಲಿ ತುಂಬಾ ಪವರ್ಫುಲ್ ಆಗಿ ಎನರ್ಜಿಟ್ ಆಗಿರ್ತದೆ. ಓಕೆ, ರೈಟ್, ಥ್ಯಾಂಕ್ ಯು. ಗೊತ್ತಾಗೋದಿಲ್ಲ. ಹೌದು, ರೈಟ್. ಓಕೆ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇನ್ಯಾರಾದ್ರೂ ಇಲ್ಲಿ ಮಾತಾಡಿಲ್ಲ ಅಂದ್ರೂ ಅವರು ಜಾಯ್ನ್ ಆಗಬೇಕು, ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಇವತ್ತು ವಾಟ್ಸಪ್ ಅಲ್ಲಿ ಎಲ್ಲ ಮಾಹಿತಿ ಬರುತ್ತೆ, ಅದನ್ನು ಫಾಲೋ ಮಾಡಿ ಸಾಕು. ಓಕೆ, ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸರ್, ಥ್ಯಾಂಕ್ ಯು.